ಪ್ರತಿಯೊಬ್ಬ ಭಾರತೀಯನಿಗೆ ಶ್ರೀಮಂತ ಅಥವಾ ಬಡವ ಅವರನ್ನೂ ಮತ್ತು ಅವರ ಇತಿಹಾಸವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಲ್ಲ ಒಬ್ಬ ಉಚಿತ ವೈದ್ಯರು ಸಿಕ್ಕರೆ ಎಂದು ಕಲ್ಪಿಸಿಕೊಳ್ಳಿ. ಶಿಕ್ಷಣ ಮತ್ತು ಆರೋಗ್ಯವನ್ನು 2030ಕ್ಕಿಂತ ಮೊದಲು ಚೆನ್ನಾಗಿ ಮಾಡಿ ಮುಗಿಸುವುದು ತುಂಬಾ ಸುಲಭ. ಬಹುಶಃ ಮುಂದಿನ 1 ಅಥವಾ 2 ವರ್ಷಗಳಲ್ಲಿ ಪ್ರಾರಂಭವಾಗಬಹುದು. ಯಾಕೆಂದರೆ AI ಪ್ರಪಂಚದಲ್ಲಿನ ಪರಿಣತಿಯು ಬಹುತೇಕ ಉಚಿತವಾಗಿರುತ್ತದೆ. ನಾನು ಒಂದು ಒಳ್ಳೆಯ ವಿಷಯವನ್ನು ನಂಬುತ್ತೇನೆ. AI ಒಂದು ದೊಡ್ಡ ಅತ್ಯಂತ ಬಡವರು ಮತ್ತು ಕನಿಷ್ಠ ವಿದ್ಯಾವಂತರು ಹಾಗೂ ಅತ್ಯಂತ ವಿದ್ಯಾವಂತರು ಮತ್ತು ಅತ್ಯಂತ ಶ್ರೀಮಂತರ ನಡುವೆ ಒಂದು ದೊಡ್ಡ ಸಮೀಕರಣಕಾರಕ ಆಗಿರುತ್ತದೆ. AI ಬೋಧಕ ಅಗ್ಗವಾದಾಗ ಬಹುಶಃ ಒಂದು UPI ತರದ ಸೇವೆ ಅಥವಾ ಇತರ ಸೇವೆಯಿಂದ ಉಚಿತವಾಗಿ ಸಿಕ್ಕಾಗ ಆಗ ಶ್ರೀಮಂತರು ನೇಮಿಸಿಕೊಳ್ಳಬಲ್ಲ ಮಾನವ ಬೋಧಕರಿಗಿಂತ ಉತ್ತಮ ಬೋಧಕ ಬಡ ವ್ಯಕ್ತಿಗೆ ಸಿಗುತ್ತಾನೆ. BPO ಅಥವಾ ಬಿಸಿನೆಸ್ ಪ್ರಾಸೆಸ್ ಔಟ್ಸೋರ್ಸಿಂಗ್ ಉದ್ಯಮವು ವೇಗವಾಗಿ ಕುಸಿಯಲಿದೆ. ನಾವು ಅದನ್ನು ತೆಗೆದುಕೊಂಡು ಅಷ್ಟು ಸುಸಜ್ಜಿತವಾಗಿಲ್ಲದ ಜಗತ್ತಿನ ಉಳಿದ ಭಾಗಗಳಿಗೆ AI ಸೇವೆಗಳನ್ನು ಒದಗಿಸಬಹುದು. ಒಬ್ಬ ಕೃಷಿ ಕಾರ್ಮಿಕನಿಗೆ ಒಬ್ಬ ಆನ್ಕೊಲಾಜಿಸ್ಟ್ನ ಪರಿಣತಿಯು ಲಭ್ಯವಾಗುತ್ತದೆ, ಏಕೆಂದರೆ ಅವರಿಬ್ಬರು ಒಂದೇ AI ಅನ್ನು ಬಳಸುತ್ತಿರುತ್ತಾರೆ. ನಮಸ್ಕಾರ ಮತ್ತು ಸ್ವಾಗತ. ಇಂದಿನ ನಮ್ಮ ಅತಿಥಿ ನಾನು ಹಲವು ವರ್ಷಗಳಿಂದ ಅನುಸರಿಸುತ್ತಿರುವ ಒಬ್ಬ ವ್ಯಕ್ತಿ ಮತ್ತು ಟೆಕ್ ಜಗತ್ತಿನಲ್ಲಿ ಏನಾಗುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಭವಿಷ್ಯ ನುಡಿಯುವ ಅವರ ಸಾಮರ್ಥ್ಯದ ಬಗ್ಗೆ ನನಗೆ ಅಪಾರ ಗೌರವವಿದೆ. ಆದರೆ ನಾನು ಮಾತ್ರವಲ್ಲ, ಅವರು ಸಿಲಿಕಾನ್ ವ್ಯಾಲಿಯಲ್ಲಿರುವ ಅತ್ಯಂತ ಪ್ರಭಾವಶಾಲಿ ಭಾರತೀಯ ಮೂಲದ ವ್ಯಕ್ತಿಗಳಲ್ಲಿ ಒಬ್ಬರು. ವಾಸ್ತವವಾಗಿ ಕೇವಲ ಭಾರತೀಯ ಮೂಲದವರೆಂದು ಮಾತ್ರವಲ್ಲ, ಸಾಮಾನ್ಯವಾಗಿ ವಿನೋದ್ ಖೋಸ್ಲಾ ಅವರು ಸನ್ ಮೈಕ್ರೋಸಿಸ್ಟಮ್ಸ್ನ ಸಹ ಸಂಸ್ಥಾಪಕರು, ಕ್ಲೈನರ್ ಪರ್ಕಿನ್ಸ್ನ ದೀರ್ಘಕಾಲದ ಪಾಲುದಾರರಾಗಿದ್ದರು ಮತ್ತು ನಂತರ ಖೋಸ್ಲಾ ವೆಂಚರ್ಸ್ ಅನ್ನು ಸ್ಥಾಪಿಸಿದರು. AI ಆರೋಗ್ಯ ಮತ್ತು ಹವಾಮಾನ ತಂತ್ರಜ್ಞಾನದ ಮುಂಚೂಣಿಯಲ್ಲಿರುವ ದಿಟ್ಟ ಆಲೋಚನೆಗಳಿಗೆ ಬೆಂಬಲ ನೀಡುವುದಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ. ಅವು ವಾಸ್ತವವಾಗಿ ಭವಿಷ್ಯವಾಗುವವರೆಗೂ ಮೊದಲಿಗೆ ಸಂಪೂರ್ಣವಾಗಿ ಅಸಂಭವವೆಂದು ಕಾಣುವಂತಹ ವಾಸ್ತವವಾಗಿ ವಿರುದ್ಧವಾದ ಪಣಗಳನ್ನು ತೊಡುವುದಕ್ಕೆ ವಿನೋದ್ ಅವರು ಪ್ರಸಿದ್ಧರು. ಈಗ ಇಂದಿನ ಜಗತ್ತು ಒಂದು ನಿರ್ಣಾಯಕ ಘಟ್ಟದಲ್ಲಿದೆ. AI ಪ್ರಮುಖ ಕೇಂದ್ರ ಬಿಂದುವಾಗಿದೆ ಮತ್ತು AI ಕ್ರಾಂತಿಕಾರಕವಾಗಿದೆಯೇ ಅಥವಾ ಅತಿಶಯೋಕ್ತಿಯೇ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ವಿನೋದ್ ಖೋಸ್ಲಾ ಅವರು ಇಲ್ಲಿರುವುದು ನಮ್ಮ ಅದೃಷ್ಟ. ವಿನೋದ್, ಡಿಕೋಡರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ನೀವು ಸಮಯ ಮಾಡಿಕೊಂಡಿದ್ದು ಬಹಳ ಸಂತೋಷ. ಧನ್ಯವಾದಗಳು. ಇಲ್ಲಿರುವುದು ಬಹಳ ಸಂತೋಷ. ನಾನು ಹೇಳಲೇಬೇಕು, ನಾನು ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದೇನೆ ಮತ್ತು ಓದುತ್ತಿದ್ದೇನೆ ಮತ್ತು ನಿಮ್ಮ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಮತ್ತು ಅದೊಂದು ಅದ್ಭುತ ದೃಷ್ಟಿಕೋನ ಭಾರತಕ್ಕಾಗಿ. ಏನೆಂದರೆ AI ಯೊಂದಿಗೆ ಭಾರತದಲ್ಲಿ ನಾವು 1.5 ಬಿಲಿಯನ್ ಜನರಿಗೆ ಉಚಿತ ಶಿಕ್ಷಣ, ಉಚಿತ ಆರೋಗ್ಯ ಮತ್ತು ಕಾನೂನು ಸಲಹೆಯಂತಹ ವಿಷಯಗಳನ್ನು ಸಹ ಉಚಿತವಾಗಿ ಹೊಂದಬಹುದು. ಯಾವಾಗ ನಿಮಗೆ ಗೊತ್ತಲ್ಲ, ಕೆಲವು ಬಡ ಜನರಿಗೆ ವಕೀಲರ ಶುಲ್ಕ ಭರಿಸಲು ಸಾಧ್ಯವಾಗುವುದಿಲ್ಲವೋ ಅವರು ನಿಜವಾಗಿಯೂ AI ಯಿಂದ ಸಲಹೆ ಪಡೆಯಬಹುದು. ಅಂದರೆ ಇದು ಜೀವನವನ್ನೇ ಬದಲಾಯಿಸುವಂಥದ್ದು ಅಲ್ಲವೇ? ನಾನು ಖಂಡಿತವಾಗಿಯೂ ಭಾವಿಸುತ್ತೇನೆ ಇದೊಂದು ಬಹಳ ಅಸಾಮಾನ್ಯ ಅವಕಾಶ ಮತ್ತು ಬಹಳ ಅಲ್ಪಕಾಲೀನವಾದದ್ದು. ನೀವು ಪ್ರಸ್ತಾಪಿಸಿರಬಹುದಾದ 2 ಮೂಲಭೂತ ವಿಷಯಗಳಾದ ಶಿಕ್ಷಣ ಮತ್ತು ಆರೋಗ್ಯವನ್ನು 2030ಕ್ಕಿಂತ ಬಹಳ ಮುಂಚೆಯೇ ಮುಂದಿನ 5 ವರ್ಷಗಳಲ್ಲಿ ಸಾಧಿಸುವುದು ತುಂಬ ಸುಲಭ. ಬಹುಶಃ ಮುಂದಿನ 1 ಅಥವಾ 2 ವರ್ಷಗಳಲ್ಲಿ ಪ್ರಾರಂಭಿಸಬಹುದು, ಯಾಕೆಂದರೆ AI ಜಗತ್ತಿನಲ್ಲಿ ಪರಿಣತಿಯು ಬಹುತೇಕ ಉಚಿತವಾಗಿರುತ್ತದೆ. ಹಾಗಾದರೆ ಶ್ರೀಮಂತ ಅಥವಾ ಬಡವ ಎನ್ನದೆ ಪ್ರತಿಯೊಬ್ಬ ಭಾರತೀಯನಿಗೆ ಅವರನ್ನು ಮತ್ತು ಅವರ ಇತಿಹಾಸವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಲ್ಲ ಒಬ್ಬ ಉಚಿತ ವೈದ್ಯರು ಸಿಕ್ಕರೆ ಎಂದು ಕಲ್ಪಿಸಿಕೊಳ್ಳಿ. ಅದ್ಭುತ. ನನಗೆ ಅನಿಸುತ್ತೆ ಇಂದು ನಾವು ಪ್ರಾಥಮಿಕ ಆರೈಕೆ ಮೇಲೆ ಖರ್ಚು ಮಾಡುವುದಕ್ಕಿಂತ ಬಹಳ ಕಡಿಮೆ ಖರ್ಚಿನಲ್ಲಿ ಅದನ್ನು ಮಾಡಬಹುದು. ಯೋಚಿಸಿ, ಒಬ್ಬ ವೈಯಕ್ತಿಕ ವೈದ್ಯರು ಬೆಳಗ್ಗೆ 2 ಗಂಟೆಗೆ ನಿಮ್ಮ ಮಗುವಿಗೆ ಹುಷಾರಿಲ್ಲದಿದ್ದರೆ ಆ ಕ್ಷಣದಲ್ಲಿ AI ಮೂಲಕ ನಿಮಗೆ ಒಬ್ಬ ವೈಯಕ್ತಿಕ ವೈದ್ಯರು ಲಭ್ಯರಾಗುತ್ತಾರೆ. ನಿಮ್ಮ ಮಕ್ಕಳಿಗೆ ಹೋಮ್ವರ್ಕ್ಗೆ ಸಹಾಯ ಬೇಕಾದರೆ ನೀವು ಯಾರೇ ಆಗಿರಲಿ ಮತ್ತು ಗೈರು ಹಾಜರಿ ದರಗಳು ತುಂಬ ಹೆಚ್ಚಿರುವುದರಿಂದ ನಿಮ್ಮ ಶಿಕ್ಷಕರು ಶಾಲೆಗೆ ಬಂದಿದ್ದಾರೋ ಇಲ್ಲವೋ ಎಂಬುದನ್ನು ಲೆಕ್ಕಿಸದೆ AI ನಿಮಗೆ ಏನು ಗೊತ್ತು ಮತ್ತು ಏನು ಗೊತ್ತಿಲ್ಲ, ನಿಮ್ಮ ಕಲಿಕೆಯಲ್ಲಿನ ಅಂತರಗಳೇನು ಎಂಬುದನ್ನು ನಿರ್ಣಯಿಸಬಹುದು. ವಾವ್. ಮತ್ತು ನಿಮಗೆ ಬೋಧಿಸುತ್ತದೆ. ನೀವು ಮಾಡುತ್ತಿದ್ದರೆ ಒಂದು ಹೋಮ್ವರ್ಕ್ ಸಮಸ್ಯೆಯನ್ನ ಅದು ಹೇಳ್ಬೋದು, ಸರಿ, ನೀವು 3 ತಿಂಗಳ ಹಿಂದೆ ಕಲಿಯಬೇಕಾಗಿದ್ದ ಈ ಇನ್ನೊಂದು ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಂಡಿಲ್ಲ. ನಿಮ್ಮ ಹೋಮ್ವರ್ಕ್ಗೆ ಸಹಾಯ ಮಾಡುವ ಮೊದಲು
ನಾನು ನಿಮಗೆ ಅದನ್ನು ಕಲಿಸುತ್ತೇನೆ. ಅದ್ಭುತ. ಹಾಗಾಗಿ ಆ ರೀತಿಯ ತುಂಬಾ ವೈಯಕ್ತಿಕಗೊಳಿಸಿದ ಶಿಕ್ಷಣ ಸಾಧ್ಯವಿದೆ. ತುಂಬಾ ವೈಯಕ್ತಿಕಗೊಳಿಸಿದ ವೈದ್ಯಕೀಯ ಸಲಹೆ ಮತ್ತು ಉಚಿತ ಪ್ರಾಥಮಿಕ ಆರೈಕೆ ಮತ್ತು ಉಚಿತ AI ವಿಶೇಷ ಆರೈಕೆ ಬಹುತೇಕ ಯಾವುದೇ ವೆಚ್ಚವಿಲ್ಲದೆ ಪ್ರತಿಯೊಬ್ಬ ಭಾರತೀಯನಿಗೆ ದೀರ್ಘಕಾಲದ ಕಾಯಿಲೆ ನಿರ್ವಹಣೆಯನ್ನು ನೀಡುವುದು ತುಂಬಾ ಕಾರ್ಯಸಾಧ್ಯ ಎಂದು ನನಗೆ ಅನಿಸುತ್ತದೆ. ನಿಮಗೆ ಮಧುಮೇಹ ಅಥವಾ ಹೃದ್ರೋಗ ಅಥವಾ ಇವುಗಳಲ್ಲಿ ಯಾವುದಾದರೂ ಇದ್ದರೆ ನಿಮ್ಮ ರೋಗವನ್ನು ನಿರ್ವಹಿಸಲು ನಿಮಗೆ ದಿನನಿತ್ಯ ದಿನಕ್ಕೆ ಹಲವು ಬಾರಿ ಬಹುತೇಕ ಉಚಿತವಾಗಿ ಸಹಾಯ ಮಾಡುತ್ತದೆ. ಅಂದ್ರೆ ಇದು ಸಂಪೂರ್ಣವಾಗಿ ನೀವು ಹೇಳುತ್ತಿರುವುದು ದಿಗ್ಭ್ರಮೆಗೊಳಿಸುವಂತಿದೆ. ಇದು ಭಾರತವನ್ನು ಪರಿವರ್ತಿಸುತ್ತದೆ. ಏಕೆಂದರೆ ಬಡ 50% ಜನರಿಗೆ ವಾಸ್ತವವಾಗಿ ವೈದ್ಯಕೀಯ ಆರೈಕೆ ತುಂಬಾ ಕಷ್ಟಕರವಾಗಿದೆ. ನಾವು ಎಲ್ಲೆಡೆ ವೈದ್ಯಕೀಯ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳನ್ನು ಸ್ಥಾಪಿಸುವ ಬಗ್ಗೆ ಯೋಚಿಸುತ್ತಿದ್ದೇವೆ, ಆದರೆ ಅದು ತುಂಬಾ ದುಬಾರಿಯಾಗಿದೆ. ಹಾಗಾಗಿ ಇದು ವಾಸ್ತವವಾಗಿ ಅದರ ಹೆಚ್ಚಿನ ಭಾಗವನ್ನು ಬದಲಾಯಿಸಬಹುದು ಅಥವಾ ಅದಕ್ಕೂ ಮುನ್ನ ಒಂದು ಮೊದಲ ಹೆಜ್ಜೆಯಾಗಬಹುದು. ಕನಿಷ್ಠ ಪಕ್ಷ ಒಬ್ಬ ಮನುಷ್ಯನಿಗೆ ಮಾಡುವ ಒಂದು ಟ್ರಯಾಕ್ಸ್ ಬಗ್ಗೆ ಹೆಚ್ಚು. ಯಾವುದಾದರೂ ವೈದ್ಯಕೀಯ ಪ್ರಕರಣ ತುಂಬ ಸಂಕೀರ್ಣವಾದರೆ ಆಗ ನೀವು ವೈದ್ಯರ ಬಳಿ ಹೋಗುತ್ತೀರಿ. ಆದರೆ 95% ಪ್ರಕರಣಗಳನ್ನು ನೀವು ಒಬ್ಬ ಮನುಷ್ಯನ ಬಳಿ ಹೋಗುವ ಮೊದಲೇ ಪರಿಹರಿಸಬಹುದು. ಅದು ಸರಿತಾನೆ? ಹಾಗಲ್ಲ, ಅದು ಅದಕ್ಕಿಂತ ಹೆಚ್ಚು, ಅದಕ್ಕಿಂತ ಉತ್ತಮ. ಅಬ್ಬಾ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯ ಅಥವಾ ಹಾರ್ವರ್ಡ್ ವಿಶ್ವವಿದ್ಯಾಲಯದಂತಹ ಶ್ರೇಷ್ಠ ಸಂಸ್ಥೆಯಲ್ಲಿನ ಮಾನವ ವೈದ್ಯರಿಗಿಂತ ಹೆಚ್ಚು ಸಂಕೀರ್ಣವಾದ ರೋಗ ನಿರ್ಣಯದಲ್ಲಿ AI ಗಣನೀಯವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುವುದನ್ನು ನಾವು ಅಧ್ಯಯನಗಳಲ್ಲಿ ನೋಡಿದ್ದೇವೆ. ದತ್ತಾಂಶವು ಇಂದು ಅದನ್ನು ಬೆಂಬಲಿಸುತ್ತದೆ. ಇದನ್ನು ಭಾರತೀಯ ಸಂದರ್ಭಕ್ಕೆ ತಕ್ಕಂತೆ ಸಿದ್ಧಪಡಿಸಬೇಕಾಗಿದೆ ಮತ್ತು ಕೆಲಸ ಮಾಡಬೇಕಾಗಿದೆ. ಆದರೆ ಇದು ಆ ಸಾಮರ್ಥ್ಯ ಇಂದು ಇದೆ. ಅದನ್ನು ಇನ್ನೂ ಚೆನ್ನಾಗಿ ಅಥವಾ ವ್ಯಾಪಕವಾಗಿ ನಿಯೋಜಿಸಲಾಗಿಲ್ಲ, ಆದರೆ ಅದು ಆಗುತ್ತದೆ. ಮತ್ತು ನಾನು ಭಾವಿಸುತ್ತೇನೆ, ಭಾರತದ ಬಗೆಗಿನ ನನ್ನ ದೃಷ್ಟಿಯಲ್ಲಿ ಆಧಾರ್ ಪ್ರತಿಯೊಬ್ಬ ಭಾರತೀಯನ ಗುರುತಿಗೆ ಅಡಿಪಾಯವಾಗಿದೆ. ಹೌದು, ನೀವು ಅದನ್ನು ಪಾವತಿಗಳಿಗಾಗಿ ಬಳಸಬಹುದು, ಆದರೆ ಯಾವುದೇ ಕಾರಣವಿಲ್ಲ ಅದೇ ಗುರುತು ಸೆಟಪ್ನಲ್ಲಿ ಆಧಾರ್ ಅನ್ನು ಪ್ರಾಥಮಿಕ ಆರೈಕೆ ಸೇವೆಗಳು ಮತ್ತು ಇತರ ದೀರ್ಘಕಾಲದ ಕಾಯಿಲೆ ನಿರ್ವಹಣಾ ಸೇವೆಗಳನ್ನು ನೀಡಲು ಬಳಸಬಹುದು. ಅದ್ಭುತ. ಮತ್ತು ಶಿಕ್ಷಣ ಸೇವೆಗಳು. ನಾನು ಭಾವಿಸುತ್ತೇನೆ ಭಾರತ ಸರ್ಕಾರವು ಮುಂದಿನ ಕೆಲವು ವರ್ಷಗಳಲ್ಲಿ 2030ಕ್ಕಿಂತ ಬಹಳ ಮುಂಚೆಯೇ UPI ರೀತಿಯ ಸೇವೆಗಳನ್ನು ರಲ್ಲಿ ಲಭ್ಯವಾಗುವಂತೆ ಮಾಡುವುದನ್ನು ಗುರಿಯಾಗಿಸಿಕೊಳ್ಳುವುದು ಅತ್ಯಗತ್ಯ. ಹೌದು. ಸಾರ್ವತ್ರಿಕ ಆರೋಗ್ಯ ಮತ್ತು ಸಾರ್ವತ್ರಿಕ ಶಿಕ್ಷಣ. ಹಾಗಾಗಿ ನೀವು ಗಣಿತ ಅಥವಾ ವಿಜ್ಞಾನವನ್ನು ಕಲಿಯಲು ಪ್ರಯತ್ನಿಸುತ್ತಿರುವ 15 ವರ್ಷದ ವಿದ್ಯಾರ್ಥಿಯಾಗಿರಲಿ ಅಥವಾ ಹಿಂತಿರುಗಿ ಇಂಜಿನಿಯರಿಂಗ್ ಕಲಿಯಲು ಬಯಸುವ 50 ವರ್ಷದ ವ್ಯಕ್ತಿಯಾಗಿರಲಿ, ನೀವು ಏನು ಮಾಡಲು ಬಯಸುತ್ತೀರೋ ಅದನ್ನು ಬಹುತೇಕ ಯಾವುದೇ ವೆಚ್ಚವಿಲ್ಲದೆ ಮತ್ತು ಭಾರತ ಸರ್ಕಾರವು ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ಖರ್ಚು ಮಾಡುವ ಪ್ರಸ್ತುತ ಬಜೆಟ್ಗಳೊಳಗೆ ಸಂಪೂರ್ಣವಾಗಿ ಕೈಗೆಟುಕುವ ರೀತಿಯಲ್ಲಿ ಮಾಡಬಹುದು. ವಾಸ್ತವವಾಗಿ ಆಸ್ಪತ್ರೆಗಳನ್ನು ಸ್ಥಾಪಿಸುವುದಕ್ಕಿಂತ ಇದು ಅಗ್ಗವಾಗಬಹುದು ಎಂದು ನೀವು ಉಲ್ಲೇಖಿಸಿದ್ದೀರಿ. ನಿಮಗೆ ಗೊತ್ತಲ್ಲ, ನೇರವಾದ ಒಬ್ಬರಿಗೊಬ್ಬರ ಸಲಹೆ. ಆದರೆ ನನಗೆ ಹೇಳಿ, ಅದು ತುಂಬಾ ಅವೈಯಕ್ತಿಕವಾಗಿರುತ್ತದೆಯೇ? ಅದು ಕೇವಲ ಒಂದು ವಿಚಿತ್ರವಾಗಿ ಕಾಣುವ ಆಕೃತಿ ಆಗಿರುವುದಿಲ್ಲವೇ? ಅದು ಬಹುತೇಕ ಮನುಷ್ಯನಂತೆ ಇರುತ್ತದೆ, ಅಲ್ಲವೇ? ಸರಿ. ಡೇಟಾವು ತೋರಿಸುವುದೇನೆಂದರೆ ಮನುಷ್ಯರು ನಿಜವಾಗಿಯೂ ಹೆಚ್ಚಾಗಿ ಇತರ ಮನುಷ್ಯರಿಗಿಂತ AI ಅನ್ನು ಇಷ್ಟಪಡುತ್ತಾರೆ. ವಾವ್. ಒಂದು ವೇಳೆ ಒಬ್ಬ ವೈದ್ಯರು ನಿಮ್ಮನ್ನು ನೀವು ಎಷ್ಟು ಕುಡಿಯುತ್ತೀರಿ ಅಂತ ಕೇಳಿದರೆ ನೀವು ಪ್ರಾಮಾಣಿಕ ಉತ್ತರವನ್ನು ಕೊಡುವುದಿಲ್ಲ. ಅಥವಾ ನಿಮ್ಮ ಆಹಾರ ಪದ್ಧತಿಯನ್ನು ನೀವು ಎಷ್ಟು ಚೆನ್ನಾಗಿ ನಿಯಂತ್ರಿಸುತ್ತೀರಿ. ಆದ್ದರಿಂದ ನಾವು ಕಂಡುಕೊಂಡಿದ್ದೇನೆಂದರೆ ಬಹಳಷ್ಟು ಜನರು ಮನುಷ್ಯರಿಗಿಂತ AI ಅನ್ನು ಇಷ್ಟಪಡುತ್ತಾರೆ, ವಿಶೇಷವಾಗಿ ಅದು ಲಭ್ಯವಿದ್ದರೆ. ನಿಮಗೆ ಗೊತ್ತಾ, ನೀವು ಹಳ್ಳಿಯಲ್ಲಿದ್ದರೆ ವೈದ್ಯರನ್ನು ಸಂಪರ್ಕಿಸಬಹುದಾದ ಯಾವುದಾದರೂ ಸ್ಥಳಕ್ಕೆ ಪ್ರಯಾಣಿಸಲು ನಿಮಗೆ 1 ದಿನ ಬೇಕಾಗುತ್ತದೆ ಮತ್ತು ಕೇವಲ ವೈದ್ಯರನ್ನು ನೋಡಲು ಹೋಗುವ ಆ ಸಮಯದಲ್ಲಿ ನಿಮ್ಮ ದಿನಗೂಲಿಯನ್ನು ಕಳೆದುಕೊಳ್ಳುತ್ತೀರಿ. ಹಾಗಾಗಿ ನೀವು ವೈದ್ಯರನ್ನ ನೋಡುವುದೇ ಇಲ್ಲ. ಶಾಲೆಯಲ್ಲಿ ನಿಮ್ಮ ಶಿಕ್ಷಕರು ಗೈರು ಹಾಜರಾಗಿದ್ದರೆ ನಿಮಗೆ ಆ ಶಿಕ್ಷಣ ಸಿಗುವುದಿಲ್ಲ. ಹಾಗಾಗಿ ವಿಶೇಷವಾಗಿ ಗ್ರಾಮೀಣ ಜನಸಂಖ್ಯೆ ಮತ್ತು ಕಡಿಮೆ ಸವಲತ್ತು ಹೊಂದಿದ ಜನಸಂಖ್ಯೆಗೆ ಇದೊಂದು ಬೃಹತ್ ಅವಕಾಶವಾಗಿದೆ. ಹೌದು. ಆದರೆ ಭಾರತದ ಬಗ್ಗೆ ಒಂದು ಸಣ್ಣ ನಿರ್ದಿಷ್ಟ ವಿಷಯವನ್ನ ನಿಮಗೆ ಹೇಳುತ್ತೇನೆ. ಅದನ್ನು ಅನೇಕ ವೈದ್ಯರು ನನಗೆ ಹೇಳಿದ್ದಾರೆ. ಪಾಶ್ಚಿಮಾತ್ಯ ದೇಶಗಳಿಗಿಂತ ಭಿನ್ನವಾಗಿ ಅಲ್ಲಿ ನಿಮಗೆ ಏನಾದರೂ ತಪ್ಪಾಗಿದ್ದರೆ
ನೀವು ನಿಮ್ಮ ವೈದ್ಯರನ್ನು ವೈಯಕ್ತಿಕವಾಗಿ ಭೇಟಿಯಾಗಲು ಇಷ್ಟಪಡುತ್ತೀರಿ. ಮತ್ತು ಭಾರತದಲ್ಲಿ ವೈದ್ಯರು ಹೇಳುತ್ತಾರೆ ಅವರಿಗೆ ತಮ್ಮ ಇಡೀ ಕುಟುಂಬ ತಮ್ಮ ಸುತ್ತಲೂ ಇರಬೇಕೆಂದು. ಹಾಗಾಗಿ ಅವರು ಯಾರನ್ನಾದರೂ ಒಳಗೆ ಕರೆದು ಹೇಳಿದರೆ ಅವನು ಅಥವಾ ಅವಳು ಸುತ್ತಮುತ್ತ ನೋಡಿ ನಾನು ನನ್ನ ಇಡೀ ಕುಟುಂಬವನ್ನು ಕರೆಯಬಹುದೇ, ಮತ್ತು ನಂತರ ಇಡೀ ಕುಟುಂಬ ಬರುತ್ತದೆ, ನಂತರ ಅವರು ಅದನ್ನು ಚರ್ಚಿಸ್ತಾರೆ. AI ಆ ರೀತಿ ಸಾಮಾಜಿಕವಾಗಿರಲು ಸಾಧ್ಯವೇ? ಖಂಡಿತ. ಗೊತ್ತಲ್ಲ, ನಾವು ಝೂಮ್ ಕಾಲ್ ಮಾಡ್ತಿದ್ವಿ, ಈ ಕಾಲಲ್ಲಿ ಇನ್ನೂ 5 ಕುಟುಂಬ ಸದಸ್ಯರು ಇರಬಹುದು. ಸರಿಯೇ? ನಿಜ ನಿಜ. ಮತ್ತು ನೋಡಿ, ಪ್ರಾಯೋಗಿಕ ಉದಾಹರಣೆ ಅಂದ್ರೆ ನಾನು ಈಗ ತಾನೇ ಒಂದು ಪ್ರಯೋಗ ಮಾಡಿದೆ. ಹೌದು, ಮೇಘಾಲಯದಲ್ಲಿ ಕೆಲವೇ ಸಾವಿರ ಜನರು ಮಾತ್ರ ಬಳಸುವ ಕಾಶಿ ಎಂಬ ಒಂದು ನಿರ್ದಿಷ್ಟ ಭಾಷೆ ಇದೆ ಎಂದು ನನಗೆ ಗೊತ್ತೇ ಇರಲಿಲ್ಲ. ಮತ್ತು ನಾನು ಈ ಸಿಸ್ಟಮ್ಗಳಲ್ಲಿ ಒಂದನ್ನು ನನ್ನೊಂದಿಗೆ ಕಾಶಿ ಭಾಷೆಯಲ್ಲಿ ಮಾತನಾಡಲು ಕೇಳಿದೆ ಮತ್ತು ಅದು ಮಾತನಾಡಬಲ್ಲದು ಎಂದು ತಿಳಿದು ಬಂತು. ಹಾಗಾಗಿ ನೀವು ಈಗ ಮೇಘಾಲಯದಲ್ಲಿರುವ ಕೇವಲ ಕಾಶಿ ಭಾಷೆ ಮಾತನಾಡುವ ಯಾರಿಗಾದರೂ ಅವರ ಭಾಷೆಯಲ್ಲಿ ಅವರ ಸಂದರ್ಭದಲ್ಲಿ ಸಂವಹನ ಮಾಡಬಹುದು. ಅದೇ ಆ ವಿಸ್ಮಯ. ಎಷ್ಟು ವೈದ್ಯರು ಕಾಶಿ ಭಾಷೆಯಲ್ಲಿ ಮಾತನಾಡಬಲ್ಲರು? ನಿಖರವಾಗಿ. ಅಂದ ಹಾಗೆ ಡಿಕೋಡ್ ನೀವು ಹೇಳುತ್ತಿರುವ ಎಲ್ಲವೂ AI ಬಳಸಿ 10 ಭಾಷೆಗಳಲ್ಲಿ ಕೂಡ ಲಭ್ಯವಿರುತ್ತದೆ. ಹಾಗಾಗಿ ನೀವು ಈಗ ನಿಜವಾಗಿಯೂ ತಮಿಳು, ಮಲಯಾಳಂ, ಪಂಜಾಬಿ, ಬಂಗಾಳಿ ಎಲ್ಲವನ್ನೂ ಮಾತನಾಡುತ್ತಿದ್ದೀರಿ. ಸರಿ, ನನಗೆ ಶ್ರವಣನಾದಂತೆ ಅನ್ಸುತ್ತಿದೆ ಥಿಡೀರ್ ಎಂದು ಇಷ್ಟೊಂದು ಭಾಷೆಗಳಲ್ಲಿ ಸಂವಹನ ನಡೆಸಲು ಸಾಧ್ಯವಾಗುತ್ತಿರುವುದು. ಹೌದು. ಆದರೆ ನೀವು ಹೇಳಿದ್ದು ಸರಿ. ಒಬ್ಬ ವ್ಯಕ್ತಿಯು ಮಾತನಾಡುವ ಭಾಷೆಯಲ್ಲಿ ಮಾತನಾಡಲು ಸಾಧ್ಯವಾಗುವುದು. ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ, ಒಂದು ದೊಡ್ಡ ಅನುಕೂಲ. ಆದರೆ ಅಷ್ಟೇ ಅಲ್ಲ, ಇದು ಕೇವಲ ಅವರ ಭಾಷೆಯಲ್ಲಿ ಮಾತ್ರವಲ್ಲ. ಪ್ರಪಂಚದ ಎಲ್ಲಿಯಾದರೂ ಹೆಚ್ಚಿನ ವೈದ್ಯರು ರೋಗಿಗರಿಗೆ ಅರ್ಥವಾಗುತ್ತಿದೆ ಎಂಬಂತೆ ಮಾತನಾಡುತ್ತಾರೆ. ಒಬ್ಬ ರೋಗಿಗೆ ಅರ್ಥವಾಗಬೇಕಾಗಿತ್ತು ಅವರು 5ನೇ ತರಗತಿ ಶಿಕ್ಷಣ ಮಟ್ಟದಲ್ಲಿದ್ದರೆ 5ನೇ ತರಗತಿ ಮಟ್ಟದಲ್ಲಿರುವವರೊಂದಿಗೆ ಮಾತನಾಡಲು ನೀವು ಸಂವಹನ ನಡೆಸಲು ನಿಮ್ಮ ಭಾಷೆಯನ್ನು ಬದಲಾಯಿಸಲು ಸಾಧ್ಯವಾಗಬೇಕು. ಇದು ಕೇವಲ ಅದು ಕಾರಣದ ಒಂದು ಭಾಗ. ಸರಿ, ಹೌದು. ಇದು ಕೂಡ ವಿಭಿನ್ನ. ಅದು ಕೇವಲ ಭಾಷಾ ಕಸ್ಟಮೈಸೇಷನ್ ಮಾತ್ರವಲ್ಲ. ಹೌದು, ಅದು ಒಂದೇ ಭಾಷೆ, ಆದರೆ ಅದೇ ಭಾಷೆಯ ವಿವಿಧ ಹಂತಗಳು. ಹೌದು, ವಾವ್. ತಿಳುವಳಿಕೆಯ ವಿವಿಧ ಹಂತಗಳು. ಮತ್ತು ಅದು ನಿಜ. ನೀವು ಶಿಕ್ಷಣದ ಬಗ್ಗೆ ಮಾತನಾಡುತ್ತಿರಲಿ ಅಥವಾ ವೈದ್ಯಕೀಯ ಸಲಹೆಯ ಬಗ್ಗೆ ಮಾತನಾಡುತ್ತಿರಲಿ, ಇದನ್ನು ಕೇಳಲು ಅದ್ಭುತವಾಗಿದೆ. ಯಾಕೆಂದ್ರೆ ಮತ್ತು ನೀವು ಇದನ್ನು ಉಲ್ಲೇಖಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಾನು ಸ್ವಲ್ಪ ಮುಂದೆ ಹೋಗುತ್ತೇನೆ. ಅದೆಂದರೆ, ನಿಮಗೆ ಗೊತ್ತಲ್ಲ, ನಾವು GDPಯನ್ನು ಉದ್ಯೋಗಗಳ ಸಂಖ್ಯೆ ಇತ್ಯಾದಿಗಳಿಂದ ಅಳೆಯುತ್ತೇವೆ. ಆದರೆ ಈಗ ಅದು ಹೀಗಾಗಲಿದೆ. ನಿಮಗೆ ವೈದ್ಯರ ಕೆಲಸಗಳು ಉಚಿತವಾಗಿ ಸಿಗಲಿವೆ, ನಿಮಗೆ ಬೋಧಕರ ಕೆಲಸಗಳು ಉಚಿತವಾಗಿ ಸಿಗಲಿವೆ, ನಿಮಗೆ ಬಹುಶಃ ಕಾನೂನು ಸಲಹೆ ಉಚಿತವಾಗಿ ಸಿಗಲಿದೆ. ಆದ್ದರಿಂದ GDPಗೆ ಸಂಪೂರ್ಣವಾಗಿ ವಿಭಿನ್ನವಾದ ಅರ್ಥವಿರುತ್ತದೆ. ಜನರು AIನಿಂದ ಲಾಭ ಪಡೆಯುತ್ತಿದ್ದಾರೆ. ಹೌದು, ನೀವು GDPಯನ್ನು ನೀವು ಸೇವಿಸಬಹುದಾದ ಸರಕು ಮತ್ತು ಸೇವೆಗಳ ಬುಟ್ಟಿ ಎಂದು ವ್ಯಾಖ್ಯಾನಿಸಿದರೆ ಆಗ ನಮಗೆ ಅಪಾರವಾದ ಸಮೃದ್ಧಿ ಇರುತ್ತದೆ. ಅವುಗಳಿಗೆ ಹೇಗೆ ಬೆಲೆ ನಿಗದಿಪಡಿಸಲಾಗಿದೆ ನಿಮಗೆ ಗೊತ್ತಲ್ಲ. ಆ ಎಲ್ಲ ಬೆಲೆಗಳು ಶೂನ್ಯಕ್ಕೆ ಹೋದರೆ GDPಯ ವಿಶಿಷ್ಟ ಮಾಪನವು ಕಡಿಮೆಯಾಗುತ್ತದೆ. ನೀವು ಕಂಪ್ಯೂಟರ್ನಂತಹ $10 ಲಕ್ಷ ವೆಚ್ಚದ ವಸ್ತುವನ್ನು ತೆಗೆದುಕೊಂಡು ಅದನ್ನು $100ಗಳಿಗೆ ಮಾರಾಟ ಮಾಡಿದರೆ ಇದೇ ಇಂದು ಸೆಲ್ ಫೋನ್ನಲ್ಲಿ ಆಗುತ್ತಿರುವುದು. ಅದರಲ್ಲಿ ಬಹಳ ಹಿಂದಲ್ಲದೆ $10 ಲಕ್ಷ ವೆಚ್ಚವಿದ್ದ ಯಂತ್ರದ ಕಂಪ್ಯೂಟಿಂಗ್ ಶಕ್ತಿ ಇದೆ. GDP ವಾಸ್ತವವಾಗಿ ಕುಸಿಯುತ್ತದೆ. ಆದ್ದರಿಂದ ಅತ್ಯಂತ ಹಣದುಬ್ಬರವಿಳಿತದ ಆರ್ಥಿಕತೆಗಳಲ್ಲಿ GDP ಒಂದು ಕಳಪೆ ಮಾಪನವಾಗಿದೆ ಮತ್ತು ನಾವು ಹಣದುಬ್ಬರವಿಳಿತದ ಆರ್ಥಿಕತೆಯನ್ನು ನೋಡುತ್ತೇವೆ ಎಂದು ನಾನು ಭಾವಿಸುತ್ತೇನೆ. ಆದರೆ ಸರಕು ಮತ್ತು ಸೇವೆಗಳ ಉತ್ಪಾದನೆ ಹೆಚ್ಚಾಗುತ್ತದೆ. ಈಗ ಇದು ಕಳವಳಗಳಿಂದ ಹೊರತಾಗಿಲ್ಲ. ಸ್ಪಷ್ಟವಾಗಿ AI ಉದ್ಯೋಗಗಳನ್ನು ಬದಲಾಯಿಸುವ ಮೂಲಕ ಇದನ್ನು ಮಾಡುತ್ತದೆ ಮತ್ತು ಆದ್ದರಿಂದ AI ಜಗತ್ತಿನಲ್ಲಿ ಕಡಿಮೆ ಆದಾಯದ ಸ್ತರಗಳಲ್ಲಿರುವ ಜನರಿಗೆ ಮೌಲ್ಯದ ಮರುವಿತರಣೆಯ ಕೆಲವು ಮಟ್ಟವು ತುಂಬಾ ಅವಶ್ಯಕವಾಗಲಿದೆ. ಮತ್ತು ನಾವು ಅರ್ಥಶಾಸ್ತ್ರದ ಬಗ್ಗೆ ಮಾತನಾಡಬಹುದು. ಆರ್ಥಿಕ ಪರಿಣಾಮಗಳು ಬಹಳ ಮಹತ್ವದ್ದಾಗಿವೆ. ನೀತಿಯು ದೊಡ್ಡ ವ್ಯತ್ಯಾಸವನ್ನು ಮಾಡುತ್ತದೆ ಮತ್ತು ನೀತಿಯನ್ನು ಹೆಚ್ಚಾಗಿ ರಾಜಕೀಯವು ನಿರ್ಧರಿಸುತ್ತದೆ. ಆದ್ದರಿಂದ ಈ ಜಗತ್ತು ನನಸಾಗುವುದನ್ನು ನೋಡಲು ತಂತ್ರಜ್ಞಾನದ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಆ ಎಲ್ಲಾ ವಿಷಯಗಳೇ ನಿರ್ಬಂಧಗಳಾಗಿವೆ. ಮತ್ತು PM ಮೋದಿಯಂತಹ ಯಾರಾದರೂ ನಾನು ಉಚಿತ ಆರೋಗ್ಯ ಸೇವೆಯನ್ನು ಲಭ್ಯವಾಗುವಂತೆ ಮಾಡುತ್ತೇನೆ ಎಂದು ಹೇಳುವ ಕಾರ್ಯವನ್ನು ಕೈಗೆತ್ತಿಕೊಳ್ಳುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ನಿಮಗೆ ಗೊತ್ತಲ್ಲ,
ಆಸ್ಪತ್ರೆಯ ಶಸ್ತ್ರಚಿಕಿತ್ಸೆಯು ತಜ್ಞರ ಅಭಿಪ್ರಾಯಕ್ಕಿಂತ ಭಿನ್ನವಾಗಿದೆ. ಅಭಿಪ್ರಾಯ ಸರಿ. ಒಬ್ಬ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಥವಾ ನ್ಯೂರಾಲಜಿಸ್ಟ್ ಅಥವಾ ಆಂಕೋನಾಲಜಿಸ್ಟ್ ಅಥವಾ ಪ್ರಾಥಮಿಕ ಆರೈಕೆ ವೈದ್ಯರು ಅಥವಾ ಮಾನಸಿಕ ಆರೋಗ್ಯ ಚಿಕಿತ್ಸಕರ ಅದು ಉಚಿತವಾಗಿರುತ್ತದೆ. ನೀವು ಆಸ್ಪತ್ರೆಯಲ್ಲಿನ ಬೆಡ್ಗಳ ವಿಷಯಕ್ಕೆ ಬಂದರೆ ಅದು ಉಚಿತವಾಗಿರುವುದಿಲ್ಲ. ಔಷಧಗಳು ಆಶಾದಾಯಕವಾಗಿ ಅಗ್ಗವಾಗುತ್ತವೆ, ಆದರೆ ಇಂದು ಅವು ಅಗ್ಗವಾಗಿಲ್ಲ, ಏಕೆಂದರೆ ಔಷಧ ಕಂಪನಿಗಳು ಏಕಸ್ವಾಮ್ಯವನ್ನು ಹೊಂದಿವೆ. ಆದರೆ ಎಐ ಹೊಸ ಔಷಧಗಳನ್ನು ವಿನ್ಯಾಸಗೊಳಿಸುತ್ತಿದೆ. ಆದ್ದರಿಂದ ಇಂದಿನಿಂದ 10 ವರ್ಷಗಳಲ್ಲಿ ಪ್ರತಿ ರೋಗಕ್ಕೆ ಇರುವ ಔಷಧಗಳ ಸಂಖ್ಯೆಯು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ, ಅಂದರೆ ಬೆಲೆ ಕಡಿಮೆಯಾಗುತ್ತದೆ. ನಿಮ್ಮ ಪ್ರಕಾರ ಎಐ ಆ ಔಷಧಗಳನ್ನು ಅಭಿವೃದ್ಧಿಪಡಿಸುತ್ತದೆ. ಹಾಗಾದರೆ ಇನ್ನೂ ಬಹಳಷ್ಟು ಆಯ್ಕೆಗಳು ಲಭ್ಯವಿರುತ್ತವೆಯೇ? ಹೌದು. ಎಐನಿಂದ ವಿನ್ಯಾಸಗೊಳಿಸಲಾದ ಮೊದಲ ಔಷಧಗಳು ಈ ವರ್ಷ ಕ್ಲಿನಿಕಲ್ ಸ್ಟಡೀಸ್ ಎಂದು ಕರೆಯಲ್ಪಡುವ ಅಧ್ಯಯನಗಳನ್ನು ಪ್ರವೇಶಿಸುವ ಸಾಧ್ಯತೆ ಇದೆ. ಈಗ ಆ ಅಧ್ಯಯನಗಳು 5 ಅಥವಾ 10 ವರ್ಷಗಳನ್ನು ತೆಗೆದುಕೊಳ್ಬಹುದು, ಯಾಕೆಂದ್ರೆ ಹೌದು, ಔಷಧ ಅಭಿವೃದ್ಧಿಯು ಬಹಳ ದೀರ್ಘವಾದ ಪ್ರಕ್ರಿಯೆ. ಆದ್ರೆ ಇದು ಒಂದು ಸುಂದರ ಸಾಧ್ಯತೆ. ಆದ್ದರಿಂದ ಔಷಧಗಳು, ನಿಮಗೆ ಗೊತ್ತಾ, ರೋಗ ನಿರ್ಣಯ ಮತ್ತು ರಕ್ತ ಪರೀಕ್ಷೆಗಳು ಮತ್ತು ಇಮೇಜಿಂಗ್ಗಳು, ಎಕ್ಸ್ರೇಗಳು, ಇವೆಲ್ಲವನ್ನು ವೆಚ್ಚದಲ್ಲಿ ಕಡಿಮೆ ಮಾಡಬಹುದು, ಏಕೆಂದರೆ ಆ ಅಧ್ಯಯನಗಳನ್ನು ಓದಲು ನಿಮಗೆ ವಿಕಿರಣಶಾಸ್ತ್ರಜ್ಞರ ಅಗತ್ಯವಿಲ್ಲ. ಈಗ ನೀವು ಉಲ್ಲೇಖಿಸುವ ಒಂದು ವಿಷಯವೆಂದರೆ ಎಐ ನಿಮ್ಮನ್ನು ಒಂದು ಹಂತದವರೆಗೆ ಕೊಂಡೊಯ್ಯಬಹುದು, ಆದರೆ ಅದು ತುಂಬ ಸಂಕೀರ್ಣವಾದಾಗ ಅಥವಾ ಕೆಲವು ದೈಹಿಕ ಶಸ್ತ್ರಚಿಕಿತ್ಸೆ ಅಗತ್ಯವಿದ್ದಾಗ ಅಥವಾ ಎಕ್ಸ್ರೇ ಅಗತ್ಯವಿದ್ದಾಗ ಅಥವಾ ನಿಮಗೆ ಗೊತ್ತಾ, ಈ ವಿವಿಧ ರೀತಿಯ ರಾಡಾರ್ ಪರೀಕ್ಷೆಗಳು, ಅವು ಭೌತಿಕ ವಿಷಯಗಳು, ಆದ್ದರಿಂದ ಅವು ನಿಮ್ಮನ್ನು ಆ ಹಂತಕ್ಕೆ ಕೊಂಡೊಯ್ಯುತ್ತವೆ. ಆದರೆ ನಂತರ ನೀವು ಮಾನವ ಹಸ್ತಕ್ಷೇಪವನ್ನು ಹೊಂದಿರಬೇಕು. ನೀವು ಅದನ್ನು ಟ್ರಯಾಜ್ ಎಂದು ಕರೆಯುತ್ತೀರಿ, ಅಲ್ಲವೇ? ಆದ್ದರಿಂದ ಎಐ ಸಾಫ್ಟ್ವೇರ್ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸುವುದಿಲ್ಲ, ಹೌದು, ಆದರೆ ಅದು ಬಹಳಷ್ಟು ಸಮಸ್ಯೆಗಳನ್ನ ಪರಿಹರಿಸುತ್ತದೆ. ಖಂಡಿತವಾಗಿಯೂ ನಾವು ಇದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಎಂದು ನಾನು ಭಾವಿಸುತ್ತೇನೆ. ಮತ್ತು ಭೌತಿಕ ಜಗತ್ತು ಒಳಗೊಂಡಾಗ ರೋಬೋಟಿಕ್ಸ್ ಎಐ ಬಹುಶಃ ಸಾಫ್ಟ್ವೇರ್ ಎಐ, ಕ್ಷಮಿಸಿ, ಇಂಟೆಲಿಜೆನ್ಸ್ ಎಐ ಇರುವುದಕ್ಕಿಂತ 5 ರಿಂದ 7 ವರ್ಷಗಳಷ್ಟು ಹಿಂದುಳಿದಿದೆ. ರೋಬೋಟಿಕ್ಸ್ ಎಂದರೆ ನಿಮ್ಮ ಪ್ರಕಾರ ರೋಬೋಟ್ ಚಿಂತಿಸಬೇಕಾಗುತ್ತದೆ. ವಾಸ್ತವವಾಗಿ ಕ್ಷಮಿಸಿ, ರೋಬೋಟಿಕ್ಸ್ ಎಂದರೆ ನಿಮ್ಮ ಪ್ರಕಾರ ಒಂದು ರೋಬೋಟ್ ವಾಸ್ತವವಾಗಿ ಶಸ್ತ್ರಚಿಕಿತ್ಸೆ ಮಾಡುವುದು. ನೀವು ಹೇಳುತ್ತಿರುವುದು ಅದನ್ನೇ, ಅಲ್ಲವೇ? ಹೌದು. ಸರಿ, ಹಾಗಾದ್ರೆ ಅದು ಮುಂದಿನ 10 ವರ್ಷಗಳಲ್ಲಿ ಸಂಭವಿಸುವ ಸಾಧ್ಯತೆ ಇಲ್ಲ. ಅದು ಯಾವುದೋ ಒಂದು ಹಂತದಲ್ಲಿ ಆಗತ್ತೆ, ಬಹುಶಃ 30ರ ದಶಕದ ಕೊನೆಯಲ್ಲಿ. ಆದರೆ ನಾನು ಈ ಕೆಳಗಿನ ಅಂಶವನ್ನು ಹೇಳಲು ಬಯಸುತ್ತೇನೆ. ನಿಮ್ಮ ಬಳಿ ಮಧುಮೇಹ ಅಥವಾ ಹೃದಯ ರೋಗಿ ಇದ್ದು, ಅವರ ಆರೋಗ್ಯ, ಅವರ ಔಷಧಿಗಳು, ಅವರು ಯಾವ ಡೋಸೇಜ್ ಪಡೆಯಬೇಕು, ಡ್ರಗ್ ಟೈಟ್ರೇಷನ್ ಎಂದು ಕರೆಯಲಾಗುವ, ಅವರು ಯಾವ ಆಹಾರವನ್ನು ಸೇವಿಸಬೇಕು ಎಂಬುದನ್ನು ನೀವು ಉತ್ತಮವಾಗಿ ನಿರ್ವಹಿಸುತ್ತಿದ್ದರೆ, ಮಧುಮೇಹ ಅಥವಾ ಅಧಿಕ ರಕ್ತದೊತ್ತಡಕ್ಕೆ ಸಂಬಂಧಿಸಿದ ಅಗತ್ಯವಿರುವ ಹೃದಯ ಶಸ್ತ್ರಚಿಕಿತ್ಸೆಗಳು ಅಥವಾ ಇತರರ ಶಸ್ತ್ರಚಿಕಿತ್ಸೆಗಳ ಸಂಖ್ಯೆಯನ್ನು ನೀವು ಕಡಿಮೆ ಮಾಡುತ್ತೀರಿ. ಹಾಗಾಗಿ ಎಐ ಮೂಲಕ ರೋಗಿಗಳನ್ನು ಮೊದಲೇ ಆರೈಕೆ ಮಾಡುವುದರಿಂದ ಭೌತಿಕ ಜಗತ್ತಿನಲ್ಲಿ ಅಗತ್ಯವಿರುವ ಆರೋಗ್ಯ ಸೇವೆಯ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಎಂದು ನಾನು ಭಾವಿಸುತ್ತೇನೆ. ಅಂದರೆ ನೀವು ನೋಡುತ್ತಿರುವುದು ನಿಜವಾಗಿಯೂ ಸಂಪೂರ್ಣವಾಗಿ ವಿಭಿನ್ನವಾದ ಪ್ರಪಂಚ, ಮತ್ತು ಪ್ರಾಮಾಣಿಕವಾಗಿ ನಿಮ್ಮ ಅನೇಕ ದೂರದೃಷ್ಟಿಗಳಲ್ಲಿ ನೀವು ಸರಿಯಾಗಿದ್ದೀರಿ ಎಂಬ ಅಂಶದಿಂದ ಇದು ಹೀಗಿರಬಹುದು ಎಂದು ನಾನು ನಿಜವಾಗಿಯೂ ತುಂಬ ಉತ್ಸುಕನಾಗಿದ್ದೇನೆ. ವಾಸ್ತವವಾಗಿ ಬಡವರಿಗೆ ಅತಿ ಹೆಚ್ಚು ಪ್ರಯೋಜನವಾಗುವ ಒಂದು ಹೊಸ ಭಾರತ. ಬಡವರಿಗೆ ಅತಿ ಹೆಚ್ಚು ಪ್ರಯೋಜನವಾಗುತ್ತದೆ. ನಾನು ಬರೆದ ಬ್ಲಾಗ್ನ ಉದ್ದೇಶವೂ ಅದೇ. ಅದು ನಮ್ಮ ವೆಬ್ಸೈಟ್ನಲ್ಲಿದೆ, ಎಐ ಭಾರತಕ್ಕಾಗಿ ಏನು ಮಾಡಬಹುದು. ಮತ್ತು ನಾನು ನೀಡಿದ ಡಿಸೆಂಬರ್ನಲ್ಲಿ ಕಂಪ್ಯೂಟರ್ ಹಿಸ್ಟ್ರಿ ಮ್ಯೂಸಿಯಂನಲ್ಲಿ ಅದರ ಬಗ್ಗೆ ಒಂದು ಭಾಷಣ. ಸರಿ, ಅದೇ ನಾವು ಭಾರತೀಯ ಜನಸಂಖ್ಯೆಯ ಕೆಳ ಅರ್ಧ ಭಾಗದವರಿಗೆ ಬಹಳಷ್ಟು ಮಾಡಬಹುದು, ನಿಸ್ಸಂಶಯವಾಗಿ ಮೇಲಿನ ಅರ್ಧ ಭಾಗದವರಿಗೂ ಕೂಡ. ಮತ್ತು ನಿಮಗೆ ಗೊತ್ತಾ, ಮನರಂಜನೆಯಂತಹ ಇತರ ವಿಷಯಗಳು ಸಹ ಬಹುತೇಕ ಉಚಿತವಾಗುತ್ತವೆ. ಈಗ ಈ ಸೇವೆಗಳನ್ನು ಒದಗಿಸಲು ಸರ್ಕಾರವು ಮುಂದಾಗಬೇಕಾಗುತ್ತದೆ, ಏಕೆಂದರೆ ಅವು ತುಂಬಾ ಅಗ್ಗವಾಗಿರುವುದರಿಂದ ಸರ್ಕಾರಕ್ಕೂ ಸಹ ಒದಗಿಸುವುದು ಸುಲಭವಾಗಿರುತ್ತದೆ ಮತ್ತು ಇದನ್ನು ಮಾಡಲು ದೊಡ್ಡ ಬಜೆಟ್ ಕೊರತೆಗಳು ಸೃಷ್ಟಿಯಾಗುವುದಿಲ್ಲ. ಹಾಗಾಗಿ ನಾನು ಇದರ ಅರ್ಥಶಾಸ್ತ್ರದ ಬಗ್ಗೆಯೂ ನಿಜವಾಗಿಯೂ ಉತ್ಸುಕನಾಗಿದ್ದೇನೆ. ಆದರೆ ದೀರ್ಘಾವಧಿಯು ತುಂಬಾ ರೋಮಾಂಚನಕಾರಿಯಾಗಿದೆ. ನಿಸ್ಸಂಶಯವಾಗಿ
ಪರಿಣಾಮ ಬೀರಲು ಹೆಚ್ಚು ಕಷ್ಟಕರವಾದ ಕೆಲವು ವಿಷಯಗಳಿವೆ. ವಸತಿ ಮತ್ತು ಆಹಾರ ಬಡ ಜನರಿಗೆ ಬಹಳಷ್ಟು ಅಗತ್ಯವಿರುವ 2 ವಿಷಯಗಳು, ಮತ್ತು ಎಐಯ ಪರಿಣತಿ ಅಥವಾ ಬುದ್ಧಿವಂತಿಕೆಯಿಂದ ಅವುಗಳ ಮೇಲೆ ಪ್ರಭಾವ ಬೀರುವುದು ಕಷ್ಟ. ಅವರ ಪ್ರಪಂಚವು ಆ ಪ್ರಪಂಚವು ಬುದ್ಧಿವಂತಿಕೆಗೆ ಸಂಬಂಧಿಸಿಲ್ಲ, ಉಚಿತವಾಗಿರುವುದಕ್ಕೆ ಅಥವಾ ಜ್ಞಾನವು ಉಚಿತವಾಗಿರುವುದಕ್ಕೆ. ಅದು ವಾಸ್ತವವಾಗಿ ವಸತಿ ನಿರ್ಮಿಸುವುದಕ್ಕೆ ಸಂಬಂಧಿಸಿದೆ. ಈಗ ವಸತಿ ವೆಚ್ಚವೂ ಕೂಡ ಇಳಿಯುವ ದಾರಿಗಳಿವೆ ಎಂದು ನಾನು ಭಾವಿಸುತ್ತೇನೆ, ನೀವು ದೃಢವಾದ ವಿಧಾನವನ್ನು ಅನುಸರಿಸಿದರೆ. ಆದರೆ ನೀವು ಈ ವೆಚ್ಚ ಕಡಿತಗಳನ್ನು ಮಾಡುತ್ತಿರುವಾಗ ನೀವು ಉದ್ಯೋಗದ ಮೇಲೂ ಒತ್ತಡವನ್ನು ನೋಡುತ್ತೀರಿ, ಮತ್ತು ಹಾಗಾಗಿ ನಾನು ಆ ಅಂಶವನ್ನು ಎತ್ತಿ ತೋರಿಸಲೇಬೇಕು. ಇದೆಲ್ಲವೂ ಸುಲಭವಲ್ಲ, ಮತ್ತು ಇವು ನೀತಿಯ ಹೊಂದಾಣಿಕೆಗಳಾಗಿರುತ್ತವೆ. ಆದರೆ ನಾನು ಹೇಳಿದ ಮೊದಲ 2 ನಿಮಗೆ ಗೊತ್ತಲ್ಲ, ಉಚಿತ ಆರೋಗ್ಯ ರಕ್ಷಣೆ, ಪ್ರಾಥಮಿಕ ಆರೈಕೆ ಮತ್ತು ಉಚಿತ ಶಿಕ್ಷಣ. ಇವು UPI ರೀತಿಯ ಸೇವೆ ಅಥವಾ ಆಧಾರ್ ರೀತಿಯ ಸೇವೆಯ ಭಾಗವಾಗಿ ಬಹಳ ಬೇಗ ಒದಗಿಸಲು ತುಂಬಾ ಸುಲಭ. ನಾನು ಹೇಳಲೇಬೇಕು, ಭಾರತದಲ್ಲಿ UPI ಒಂದು ದೊಡ್ಡ ಯಶಸ್ಸು. ಸರಿ, ಮತ್ತು ನಿಮಗೆ ಗೊತ್ತಲ್ಲ, ನೀವು ಒಬ್ಬ ಆದ್ರೆ ಎಳನೀರು ಮಾರುವವನು ಮತ್ತು ಅವನು UPI ಬಳಸುತ್ತಾನೆ. ಪ್ರತಿಯೊಬ್ಬರೂ ಅದನ್ನ ಬಳಸುತ್ತಾ ಇದ್ದಾರೆ. ಇದು ಒಂದು ಕ್ರಾಂತಿಯೇ ಸರಿ. ಹಾಗಲ್ಲ, ಇದು ಒಂದು ಉತ್ತಮ ಉದಾಹರಣೆ. ನೋಡಿ, ಪಾಶ್ಚಾತ್ಯ ದೇಶಗಳಲ್ಲಿ, ಅಮೆರಿಕಾದಂತಹ ದೇಶದಲ್ಲಿ ವೀಸಾ ಮತ್ತು ಮಾಸ್ಟರ್ ಕಾರ್ಡ್ ಪ್ರತಿ ವಹಿವಾಟಿನ ಮೇಲೆ 1, 2 ಅಥವಾ 3% ತೆರಿಗೆಯಾಗಿದೆ. ಸರಿ ಅಲ್ವಾ? ಆ ತೆರಿಗೆ ಭಾರತದಲ್ಲಿ ಹೊರಟು ಹೋದ ಹಾಗೆ. ಹೌದು, UPI ಕಾರಣದಿಂದ. ನನ್ನ ಪ್ರಕಾರ ಪ್ರಾಥಮಿಕ ಆರೈಕೆಯ ವೆಚ್ಚವನ್ನು ಇಳಿಸಬಹುದು, ಅದು ಶಿಕ್ಷಣವೇ ಆಗಿರಲಿ ಅಥವಾ ಆರೋಗ್ಯವೇ ಆಗಿರಲಿ. ಈ ಸೇವೆಯನ್ನು ಒದಗಿಸಲು ತಿಂಗಳಿಗೆ 16 ರೂಪಾಯಿಗಳಿಗಿಂತ ಹೆಚ್ಚು ವೆಚ್ಚವಾಗಬಾರದು. ಇದು ತಿಂಗಳಿಗೆ 106 ರೂಪಾಯಿಗಳಲ್ಲ. ಹೌದು, ಅದೇ ವಿಷಯ. ಅದು ಅಷ್ಟು ಅದು ಕೆಲವೇ ವರ್ಷಗಳಲ್ಲಿ ಖಂಡಿತವಾಗಿ 2030 ಹೊತ್ತಿಗೆ ಅಷ್ಟೇ ಅಗ್ಗವಾಗಿರಬೇಕು. 2030 ಅದು ಕೇವಲ 4 ವರ್ಷಗಳ ದೂರ ಅಷ್ಟೇ, ಹತ್ತಿರದಲ್ಲೇ ಇದೆ. ಆದರೆ ಒಂದು ಅಂಶ, ಅದನ್ನು ನೀವು ಹೇಗೆ ನಿಭಾಯಿಸುತ್ತೀರಿ ಎಂದು ನಾನು ತಿಳಿಯಲು ಬಯಸುತ್ತೇನೆ. ಮಕ್ಕಳಿಗೆ ಬೋಧಕರಾಗಿ, ಅಥವಾ ತಮ್ಮ ಮಕ್ಕಳಿಗೆ, ಅಥವಾ ಒಬ್ಬರಿಗೊಬ್ಬರಿಗೆ ವೈದ್ಯರಾಗಿ, ಅಥವಾ ಕಾನೂನು ಸಲಹೆಗಾಗಿಯೂ AI ಅನ್ನು ಪಡೆಯುವ ಪೋಷಕರಿಗೆ AI ಅವರು ಅವಲಂಬಿಸಬಹುದಾದ ಒಂದು ವಿಷಯವೆಂದು ಅವರ ನಂಬಿಕೆಯನ್ನು ನೀವು ಹೇಗೆ ಸ್ಥಾಪಿಸುತ್ತೀರಿ? ನೀವು ಅದನ್ನು ಹೇಗೆ ಮಾಡುತ್ತೀರಿ? ನನ್ನ ಪ್ರಕಾರ AI ಅನ್ನು ನಿರೂಪಿಸಲು ಅನೇಕ ಕಾರ್ಯವಿಧಾನಗಳಿರುತ್ತವೆ. ನಾನು ನೀಡಿದ ಒಂದು ಸರಳ ಉದಾಹರಣೆ ಎಂದರೆ, ಇಂದು ರೋಗಿಯನ್ನು ಪತ್ತೆ ಹಚ್ಚುವಲ್ಲಿ ವೈದ್ಯರು ಎಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಾರೆ ಎಂದು ಹೇಳಲು ಉತ್ತಮ ಮಾರ್ಗವಿಲ್ಲ. ನಾನು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಒಂದು ಅಧ್ಯಯನವನ್ನು ಪ್ರಾಯೋಜಿಸಿದ್ದೇನೆ. ಅಂದರೆ US-ನಲ್ಲಿ ವೈದ್ಯರ ಕಾರ್ಯಕ್ಷಮತೆಯ ಮಟ್ಟ ಏನು. ಆದ್ದರಿಂದ ನೀವು AI ಅನ್ನು ಅನುಮೋದಿಸಿದಾಗ ಅದು ವೈದ್ಯರು ಮಾಡುವುದಕ್ಕಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು. ಆದ್ದರಿಂದ ನೀವು ಹೋಲಿಸಬಹುದಾದ ಒಂದು ಪ್ರೆಡಿಕೇಟ್ ಸಾಧನವನ್ನು ಹೊಂದಿರುತ್ತೀರಿ. ಆ AI ಅನ್ನು ಮಾನವನ ಕಾರ್ಯಕ್ಷಮತೆಗೆ ಕೇವಲ ಒಂದು ಆಯಾಮದಲ್ಲಿ ಅಲ್ಲ, ಅನೇಕ ಆಯಾಮಗಳಲ್ಲಿ, ಭಾವನಾತ್ಮಕ ಸ್ಪಂದಿಸುವಿಕೆಯಂತಹ ಆಯಾಮಗಳನ್ನು ಒಳಗೊಂಡಂತೆ. ವಾಸ್ತವವೆಂದರೆ ಹೆಚ್ಚಿನ ಜನರು ಭಾರತದಲ್ಲಿ ಅವರು ವೈದ್ಯರ ಬಳಿಗೆ ಹೋದರೆ ಅವರಿಗೆ ವೈದ್ಯರ ಮುಂದೆ 2 ನಿಮಿಷಗಳು ಸಿಗುತ್ತವೆ. ಹೌದು. ಉದಾಹರಣೆಗೆ, ಸ್ಥಿತಿವಂತರು ಕೂಡ, ನನ್ನ ತಂದೆಗೆ ಕ್ಯಾನ್ಸರ್ ಇದ್ದಾಗ ನಾನು ಅವರನ್ನು ಕರೆದುಕೊಂಡು ಹೋದಾಗಲೂ ನನಗೆ ಅದನ್ನು ವಿವರಿಸಲು 15 ನಿಮಿಷ ತೆಗೆದುಕೊಳ್ಳಲು ವೈದ್ಯರಿಗೆ ಆಸಕ್ತಿ ಇರಲಿಲ್ಲ. ಅವರಿಗೆ ಮಾಡಲು ತುಂಬಾ ಕೆಲಸಗಳಿದ್ದವು. ಹೌದು. ಮತ್ತು ಹಾಗಾಗಿ AI ಮಾಡಬಲ್ಲದು ಇದನ್ನು ವಿವರಿಸಲು ಮತ್ತು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಲು ಗಂಟೆಗಟ್ಟಲೆ ತೆಗೆದುಕೊಳ್ಳಬಹುದು. ಅದು ಕೇವಲ ಒಬ್ಬ ರೋಗಿಗೆ ಇರಬಹುದಾದ ಇದೊಂದು ಸುಂದರವಾದ ಹೊಸ ಪ್ರಪಂಚ. ಅದು ಸಂಭವಿಸಬಹುದು. ಅದನ್ನು ನೀವು ವಾಸ್ತವವಾಗಿ ನಮ್ಮ ಮುಂದೆ ತೆರೆದಿಡುತ್ತಿದ್ದೀರಿ. ಆದರೆ ನಿಮ್ಮ ಬಳಿ ಭಾರತಕ್ಕಾಗಿ 1 ಅಥವಾ 2 ಪ್ರಮುಖ ಎಚ್ಚರಿಕೆಗಳು ಇವೆ. ನಾವು ಉದಾಹರಣೆಗೆ ಸಾಫ್ಟ್ವೇರ್ ಮತ್ತು ಬಿಸ್ನೆಸ್ ಔಟ್ಸೋರ್ಸಿಂಗ್ಗೆ ಒಂದು ಪ್ರಮುಖ ಕೇಂದ್ರ. AI ಅದನ್ನು ಬದಲಾಯಿಸಬಹುದು ಅಲ್ವಾ? ಬಿಸ್ನೆಸ್ ಔಟ್ಸೋರ್ಸಿಂಗ್ ಸಾಫ್ಟ್ವೇರ್. ಹೌದು, ಕ್ಷಮಿಸಿ, ಬಹುತೇಕ ಖಚಿತವಾಗಿ 5 ವರ್ಷಗಳಲ್ಲಿ IT ಸೇವೆಗಳ ವ್ಯವಹಾರವು ಬಹುಮಟ್ಟಿಗೆ ವೇಗವಾಗಿ ಕುಸಿಯುತ್ತದೆ. BPO ಅಥವಾ ಬಿಸ್ನೆಸ್ ಪ್ರಾಸೆಸ್ ಔಟ್ಸೋರ್ಸಿಂಗ್ನ ವ್ಯವಹಾರವು ವೇಗವಾಗಿ ಕುಸಿಯುತ್ತದೆ. ಅದು ಈಗಾಗಲೇ ನಡೆಯುತ್ತಿದೆ. ಗ್ರಾಹಕ ಬೆಂಬಲ ಕರೆಗಳು ಅದು ತುಂಬಾ ವೇಗವಾಗಿ ಕಡಿಮೆಯಾಗುತ್ತಿದೆ.
ಆದ್ದರಿಂದ ಅವುಗಳು ಹೊರಟು ಹೋಗುತ್ತಿವೆ. ಆದರೆ ಭಾರತಕ್ಕೆ ಒಂದು ಅನುಕೂಲವಿದೆ. ಅದರಲ್ಲಿ ಸಾಕಷ್ಟು ಪ್ರಮಾಣದ ವಿದ್ಯಾವಂತ ಜನರಿದ್ದಾರೆ. ಭಾರತೀಯರು ವಿಶ್ವಾದ್ಯಂತ ತಮ್ಮನ್ನು ಸ್ಥಾಪಿಸಿಕೊಂಡಿರುವ ಹಾಗೆ. ನಿಮಗೆ ಗೊತ್ತಲ್ಲ, ಭಾರತೀಯ ಇಂಜಿನಿಯರ್ಗಳು ಪ್ರಬಲರಾಗಿದ್ದಾರೆ. ನಮ್ಮ ತಂತ್ರಜ್ಞರು ಸಿಲಿಕಾನ್ ವ್ಯಾಲಿಯಲ್ಲಿ ಪ್ರಬಲರಾಗಿದ್ದಾರೆ. ನಾವು ಅದನ್ನು ತೆಗೆದುಕೊಂಡು ಅಷ್ಟು ಸುಸಜ್ಜಿತವಾಗಿಲ್ಲದ ಜಗತ್ತಿನ ಉಳಿದ ಭಾಗಕ್ಕೆ ಎಐ ಸೇವೆಗಳನ್ನು ಒದಗಿಸಬಹುದು. ಮತ್ತು ನಾನು ಆ ಕಡೆ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸುವ ಕಡೆ ನೀತಿಯನ್ನು ಮಾಡುತ್ತಿದ್ದರೆ ನಾನು ಅದರ ಮೇಲೆ ಗಮನ ಹರಿಸುತ್ತಿದ್ದೆ. ಎಐ ರಫ್ತುಗಳ ಮೇಲೆ ಗಮನ ಹರಿಸಿ. ಸರಿ, ಇದು ಬಿಪಿಒ ಸೇವೆಗಳ ರಫ್ತು ಅಥವಾ ಐಟಿ ಬದಲಿಗೆ ಎಐ ಸೇವೆಗಳ ರಫ್ತು. ಬಿಪಿಒ ಬದಲಿಗೆ ಸೇವೆಗಳ ರಫ್ತು ಅದೊಂದು ದೊಡ್ಡ ಪರಿವರ್ತನೆ. ನೀವು ಮಾತನಾಡ್ತಿರುವುದು ಬಿಪಿಒ ಬದಲಿಗೆ ನೀವು ಎಐ ರಫ್ತುದಾರರಾಗುತ್ತಿದ್ದೀರಿ ಮತ್ತು ನಮಗೆ ಸಾಮರ್ಥ್ಯವಿದೆ, ಆದರೆ ನಾವು ಅದರ ಮೇಲೆ ಗಮನ ಹರಿಸಬೇಕು ಅಲ್ವಾ? ಹೌದು. ಹಾಗಾಗಿ ನಾವು ಈಗಷ್ಟೇ ಒಂದು ಆಸಕ್ತಿದಾಯಕ, ನಿಮಗೆ ಗೊತ್ತಲ್ಲ, ನಾವು ಸರ್ವನ್ನಲ್ಲಿ ಹೂಡಿಕೆ ಮಾಡಿದ್ವಿ. ಯಾಕೆಂದ್ರೆ ಭಾರತದ್ದೇ ಆದ ಒಂದು ಸಾರ್ವಭೌಮ ಎಐ ಮಾದರಿ ಇರಬೇಕೆಂದು ನಾನು ಯಾವಾಗಲೂ ಯೋಚಿಸುತ್ತಿದ್ದೆ. ಹಾಗಾಗಿ ನಾವು ಸರ್ವನ್ನಲ್ಲಿ ಹೂಡಿಕೆ ಮಾಡಿದ್ವಿ. ಅದು ಭಾರತಕ್ಕಾಗಿ ಎಐ ಅನ್ನು ನಿರ್ಮಿಸುತ್ತಿದೆ. ಮತ್ತು ಪಾಶ್ಚಿಮಾತ್ಯ ಮಾದರಿಗಳು ನಿಜವಾಗಿಯೂ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಕಷ್ಟು ಡೇಟಾ ಹೊಂದಿರದ 12 ಅಥವಾ 13 ಪ್ರಾದೇಶಿಕ ಲಿಪಿಗಳ ಮೇಲೆ ಹೆಚ್ಚು ಗಮನ ಹರಿಸಿದೆ. ಹಾಗಾಗಿ ಅದು ಒಂದು ಉದಾಹರಣೆ. ನಾವು ಈಗಷ್ಟೇ ಭಾರತದಲ್ಲಿರುವ ಎಮರ್ಜೆಂಟ್ ಎಂಬ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದೇವೆ. ಅವರು ಬಹುತೇಕ ಏನೂ ಇಲ್ಲದ ಸ್ಥಿತಿಯಿಂದ $50 ಮಿಲಿಯನ್ ರನ್ ರೇಟ್ಗೆ ತಲುಪಲು 7 ತಿಂಗಳುಗಳನ್ನು ತೆಗೆದುಕೊಂಡಿದ್ದಾರೆ. 7 ತಿಂಗಳು. ಅದು ಎಮರ್ಜೆಂಟ್ ಎಂದು ಕರೆಯಲ್ಪಡುವ ಭಾರತದ ಉದ್ಯಮಿಗಳ ಒಂದು ಅದ್ಭುತ ಗುಂಪು. ಆದ್ದರಿಂದ ಅವಕಾಶಗಳಿವೆ ಎಂದು ನಾನು ಭಾವಿಸುತ್ತೇನೆ, ಅಪಾಯಗಳಿವೆ. ಮತ್ತು ಒಂದು, ರಾಜಕೀಯ ಮತ್ತು ನೀತಿಯ ಪ್ರಾಮುಖ್ಯತೆ ಬಹಳ ಮುಖ್ಯವಾಗುವುದು ಅಲ್ಲಿಯೇ. ನಾವು ಕೆಳಮಟ್ಟದಲ್ಲಿರುವ ಮತದಾರರ ಬಗ್ಗೆ ಕಾಳಜಿ ವಹಿಸದಿದ್ದರೆ ಅವರು ಎಐ ಅನ್ನು ತಿರಸ್ಕರಿಸುತ್ತಾರೆ. ಅವರು ಎಐ ಅನ್ನು ಬೆಂಬಲಿಸುವ ಜನರ ಬದಲಾಗಿ ಎಐ ಅನ್ನು ವಿರೋಧಿಸುವ ಜನರನ್ನು ಆಯ್ಕೆ ಮಾಡ್ತಾರೆ. ನಿಮಗೆ ಗೊತ್ತಾ, ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಪಾಯಗಳಲ್ಲಿ ಒಂದು ಎಂದರೆ ಚೀನಾ ಬಹಳ ಬದ್ಧವಾಗಿದೆ. ಅವರ ಕೊನೆಯ ಪಂಚವಾರ್ಷಿಕ ಯೋಜನೆಯು ಎಐನಲ್ಲಿ ನಾಯಕತ್ವವನ್ನು ರಾಷ್ಟ್ರೀಯ ಯೋಜನೆಯ ಗುರಿಯಾಗಿ ಹೊಂದಿತ್ತು. ಹೌದು, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಭಾರತವು ಚೆನ್ನಾಗಿ ಮಾಡಬಲ್ಲದು. ನಮಗೆ ಆ ಸಾಮರ್ಥ್ಯವಿದೆ. ಭಾರತ ಅದನ್ನು ಮಾಡಬಲ್ಲದು. ಭಾರತದಲ್ಲಿ ರಾಜಕೀಯವಿದೆ, ಚೀನಾದಲ್ಲಿ ರಾಜಕೀಯವಿಲ್ಲ. ಸರಿ, ಖಂಡಿತ ಅಲ್ವಾ? ಹೌದು, ಚೀನಾವನ್ನ ಹೆಚ್ಚಾಗಿ ಇಂಜಿನಿಯರ್ಗಳು ನಡೆಸ್ತಾರೆ. ಹೇಳಬೇಕಂದ್ರೆ ನೀತಿ ಮತ್ತು ಸರ್ಕಾರದ ಉನ್ನತ ಸ್ತರಗಳಲ್ಲಿ. ಮತ್ತು ಭಾರತದಲ್ಲಿ ವಿಷಯಗಳನ್ನು ಜಾರಿಗೊಳಿಸಲು ಕಷ್ಟಕರವಾದ ರೀತಿಯಲ್ಲಿ ಅವರು ಜಾರಿಗೊಳಿಸಬಹುದು. ಪ್ರಜಾಪ್ರಭುತ್ವಗಳಿಗೆ ಆ ಅನಾನುಕೂಲತೆ ಇದೆ. ಆದರೆ ಈಗಿನ ಸರ್ಕಾರವು ಆ ವಿಷಯದಲ್ಲಿ ಚೀನಾದೊಂದಿಗೆ ಸರಿಸಾಟಿಯಾಗಿ ನಿಲ್ಲುವುದು ಮತ್ತು ಈ ಸೇವೆಗಳನ್ನು ಭಾರತೀಯ ಜನರಿಗೆ ತಲುಪಿಸುವುದರ ಬಗ್ಗೆ ಆಕ್ರಮಣಕಾರಿ ನಿಲುವನ್ನು ತೆಗೆದುಕೊಳ್ಳುತ್ತದೆ ಎಂದು ನಾನು ಭಾವಿಸುತ್ತೇನೆ. ನಿಮಗೆ ಗೊತ್ತಾ, ಒಂದು ದೇಶದ ವಿಶ್ವ ನಾಯಕರೊಂದಿಗೆ ಸಂಭಾಷಣೆ ನಡೆಸಿದ್ದೆ ಮತ್ತು ಅವರು ಹೇಳಿದರು, ಅವರು ದೇಶದಲ್ಲಿ ಎಐ ಅನ್ನು ಅಳವಡಿಸಿಕೊಳ್ಳುವುದಿಲ್ಲ, ಏಕೆಂದರೆ ಅವರು ಉದ್ಯೋಗ ನಷ್ಟವನ್ನು ತಪ್ಪಿಸಲು ಬಯಸುತ್ತಾರೆ. ಅದು ಬಹಳ ಮೂರ್ಖತನದ ವಿಧಾನ. ಯಾಕೆಂದ್ರೆ ಅವರು ಎಲ್ಲಾ ಪ್ರಯೋಜನಗಳನ್ನು ತಪ್ಪಿಸಿಕೊಳ್ಳುತ್ತಾರೆ. ನಿಮ್ಮದು ಇದಕ್ಕೆ ತದ್ದು ವಿರುದ್ಧವಾಗಿದೆ. ಹೌದು. ನಿಮ್ಮ ದೃಷ್ಟಿಕೋನದಲ್ಲಿ ನನಗೆ ತುಂಬಾ ಉತ್ಸಾಹ ತರಿಸುವ ವಿಷಯವೆಂದರೆ ಅದರಿಂದ ಉದ್ಯೋಗ ನಷ್ಟವಾಗುವುದಿಲ್ಲ ಎಂಬುದು. ಅದು ಹೆಚ್ಚು ಉತ್ತಮವಾದ ಕಲ್ಯಾಣ ರಾಜ್ಯವನ್ನು ಸೃಷ್ಟಿಸುತ್ತದೆ. ಜೊತೆಗೆ ಎರಡನೆಯದು, ನೀವು ಗಮನ ಹರಿಸಿದರೆ ನೀವು ಉದ್ಯೋಗ ನಷ್ಟದ ಮಟ್ಟವನ್ನು ಬದಲಾಯಿಸಬಹುದು. ಹೌದು. ಎಐ ರಫ್ತುಗಳ ನಾನು ಒಂದು ಒಳ್ಳೆ ವಿಷಯವನ್ನು ನಂಬ್ತೇನೆ. ಎಐ ಒಂದು ದೊಡ್ಡ ಬಡವರು ಮತ್ತು ಕನಿಷ್ಠ ವಿದ್ಯಾವಂತರು ಮತ್ತು ಅತ್ಯಂತ ವಿದ್ಯಾವಂತರು ಮತ್ತು ಅತ್ಯಂತ ಸ್ಥಿತಿವಂತರ ನಡುವೆ ಒಂದು ದೊಡ್ಡ ಸಮೀಕರಣಕಾರಕವಾಗಿರುತ್ತದೆ. ಮತ್ತು ಅದಕ್ಕೆ ಕಾರಣವೆಂದರೆ ಪ್ರತಿಯೊಬ್ಬರಿಗೂ ಎಐನಲ್ಲಿ ಒಂದೇ ರೀತಿಯ ಬುದ್ಧಿವಂತಿಕೆ, ಎಐನಲ್ಲಿ ಒಂದೇ ರೀತಿಯ ಶಿಕ್ಷಣ ಇರುತ್ತದೆ. ಆದ್ದರಿಂದ ವಾಸ್ತವವಾಗಿ ಒಬ್ಬ ರೈತ ಕೆಲಸಗಾರನಿಗೆ ಆನ್ಕೊಲಾಜಿಸ್ಟ್ನ ಪರಿಣತಿಯ ಪ್ರವೇಶವಿರುತ್ತದೆ, ಏಕೆಂದರೆ ಅವರಿಬ್ಬರೂ ಒಂದೇ ಎಐ ಅನ್ನು ಬಳಸುತ್ತಿದ್ದಾರೆ. ಹೌದು, ಅದ್ಭುತ. ಆದ್ದರಿಂದ ನಾವು ಸರಿಯಾದ ನೀತಿಗಳನ್ನು ಜಾರಿಗೆ ತರಲು ಸಾಧ್ಯವಾದರೆ ಅದು ಒಂದು ದೊಡ್ಡ ಆರ್ಕ್ ಸಮೀಕರಣಕಾರಕವಾಗಿರುತ್ತದೆ. ಯಾಕೆಂದರೆ ಇಲ್ಲದಿದ್ದರೆ ಶ್ರೀಮಂತರು ಅಥವಾ ಮಧ್ಯಮ ವರ್ಗದವರಿಗೆ ಉತ್ತಮ ವೈದ್ಯರು ಸಿಗುತ್ತಾರೆ, ಬಡವರಿಗೆ ಹೌದು ನಿಮಗೆ ಗೊತ್ತಲ್ಲ, ಖಂಡಿತ ವೈದ್ಯರು. ಆದರೆ ಇಲ್ಲಿ
ಇದು ಸಮಾನ, ಎಲ್ಲರಿಗೂ ಸಮಾನ. ಪ್ರತಿಯೊಬ್ಬ ಸ್ಥಿತಿವಂತ ಭಾರತೀಯನು ತಮ್ಮ ಮಕ್ಕಳಿಗಾಗಿ ವೈಯಕ್ತಿಕ ಬೋಧಕರನ್ನು ನೇಮಿಸಿಕೊಳ್ಳುತ್ತಿದ್ದಾನೆ. ಹೌದು, ಬಡ ಜನರು ವೈಯಕ್ತಿಕ ಶಿಕ್ಷಕರನ್ನು ನೇಮಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಚೆನ್ನಾಗಿರುವ ಪ್ರತಿಯೊಬ್ಬರಿಗೂ ಒಂದು ಸ್ವಾಭಾವಿಕ ಪ್ರಯೋಜನವಿದೆ. ಎಐ ಶಿಕ್ಷಕರು ಅಗ್ಗವಾದಾಗ ಬಹುಶಃ ಒಂದು UPI ತರದ ಸೇವೆ ಅಥವಾ ಇತರ ಸೇವೆಯಿಂದ ಉಚಿತವಾಗಿದ್ದಾಗ ಆಗ ಶ್ರೀಮಂತರು ನೇಮಿಸಿಕೊಳ್ಳಬಹುದಾದ ಮಾನವ ಶಿಕ್ಷಕರಿಗಿಂತ ಬಡ ವ್ಯಕ್ತಿಗೆ ಉತ್ತಮ ಶಿಕ್ಷಕರು ಸಿಗುತ್ತಾರೆ. ಅದ್ಭುತ. ಹೌದು. ಮತ್ತು ಮಕ್ಕಳಿಗೆ ಶ್ರೀಮಂತಿಕೆಯಿಂದ ಉಂಟಾಗುವ ಈ ದೊಡ್ಡ ಅನನುಕೂಲತೆ ಇರುವುದಿಲ್ಲ. ನಾನು ಮತ್ತೆ ಆ ವಿಷಯಕ್ಕೆ ಬರುವ ಮೊದಲು ಬೇಗನೆ ನಿಮ್ಮನ್ನೊಂದು ಕೇಳ್ತೇನೆ. ನನಗೆ ಸಾಂಪ್ರದಾಯಿಕ BA ಮತ್ತು MA ಇತ್ಯಾದಿಗಳಿಗೆ ಇದರ ಅರ್ಥವೇನು ಎಂಬುದರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿವೆ. ಆದರೆ ಅದಕ್ಕೂ ಮೊದಲು ನೀವು ನೂರಾರು ಮತ್ತು ಸಾವಿರಾರುಗಳಲ್ಲಿ ಹೂಡಿಕೆ ಮಾಡಿದ್ದೀರಿ. ನೀವು ಭಾರತದ ಕೆಲವು ಕಂಪನಿಗಳಲ್ಲಿ ಹೂಡಿಕೆ ಮಾಡುತ್ತೀರಿ ಎಂದು ಈಗಷ್ಟೇ ಹೇಳಿದಿರಿ. ನೀವು ಹೂಡಿಕೆ ಮಾಡುವ ಮೊದಲು ನೋಡುವ 2 ಅಥವಾ 3 ವಿಷಯಗಳನ್ನು ನನಗೆ ತಿಳಿಸಿ ಮತ್ತು ಯಾವುದು ನಿಮ್ಮಿಂದ ಸರಿ, ಇದು ಯೋಗ್ಯವಲ್ಲ ಎಂದು ಹೇಳಿಸುತ್ತದೆ. ಗೊತ್ತಾ, ಜಗತ್ತನ್ನು ಇದ್ದ ಹಾಗೆಯೇ ವ್ಯಾಖ್ಯಾನಿಸುವ ಒಂದು ವರ್ಗದ ಜನರಿದ್ದಾರೆ. ಗೊತ್ತಾ, ಅವ್ರ ಜಗತ್ತನ್ನು ಒಪ್ಕೊಳ್ತಾರೆ. ತದನಂತರ ಹೀಗೆ ಹೇಳುವ ಸಣ್ಣ ಶೇಕಡವಾರು ಜನರಿದ್ದಾರೆ, ಇದು ಹೀಗಿರಬಹುದಾದ ಜಗತ್ತು ಮತ್ತು ನಾನು ಅದನ್ನು ನನಸಾಗಿಸಲು ಶ್ರಮಿಸುತ್ತೇನೆ. ನಾನು ಅದನ್ನು ಮಾನವ ಕರ್ತೃತ್ವ ಎಂದು ಕರೆಯುತ್ತೇನೆ. ಬದಲಾವಣೆಯನ್ನು ತರಲು ಅವರಿಗೆ ಕರ್ತೃತ್ವವಿದೆ. ನಾನು ಅದನ್ನೇ ಹುಡುಕೋದು. ಅವರು ಅಡೆತಡೆಗಳಿದ್ದರೂ ಬದಲಾವಣೆಯನ್ನು ಮುನ್ನಡೆಸುತ್ತಾರೆ ಮತ್ತು ಬಹಳಷ್ಟು ಅಡೆತಡೆಗಳಿರುತ್ತವೆ. ಉದ್ಯಮಿಯಾಗಿರುವುದು ಕಷ್ಟ. ಹೆಚ್ಚಿನ ಉದ್ಯಮಿಗಳು ವಿಫಲರಾಗುತ್ತಾರೆ. ಆದರೆ ಕರ್ತೃತ್ವ ಹೊಂದಿರುವ ಜನರು ಬದಲಾವಣೆಯನ್ನು ತರುತ್ತಾರೆ. ಮತ್ತು ಈ ಪಾಡ್ಕಾಸ್ಟ್ ಕೇಳುವುದರಿಂದ ಕೆಲವರಿಗೆ ಎಲ್ಲದರಲ್ಲೂ ಮತ್ತಷ್ಟು ಬದಲಾವಣೆ ತರಲು ಪ್ರೇರಣೆ ಸಿಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ಗೊತ್ತಾ, ಅದು ಬಹಳಷ್ಟು ಸಹಾಯ ಮಾಡಿದೆ. ಭಾರತದಲ್ಲಿ ಇತ್ತೀಚೆಗೆ ಯಶಸ್ವಿ ಉದ್ಯಮಿಗಳ ಉತ್ತಮ ಮಾದರಿಗಳು ಲಭ್ಯರಾಗಿದ್ದಾರೆ ಮತ್ತು ಅದರ ಕಾರಣದಿಂದ ಹೆಚ್ಚು ಯುವಕರು ಉದ್ಯಮಿಗಳಾಗಲು ಬಯಸುತ್ತಿದ್ದಾರೆ ಮತ್ತು ಕರ್ತೃತ್ವವನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ. ಅವರು ತಮ್ಮ ಹಣೆಬರಹವನ್ನು ಒಪ್ಪಿಕೊಳ್ಳುತ್ತಿಲ್ಲ. ಇದೇ ಇರುವುದು ಮತ್ತು ಇದನ್ನು ಒಪ್ಪಿಕೋ. ಹಾಗಾಗಿ ಸರಿ, ಅದು ನನಗೆ ಉತ್ತೇಜನಕಾರಿಯಾಗಿದೆ. ಅದು ತುಂಬಾ ಉತ್ತೇಜನಕಾರಿಯಾಗಿದೆ. ವೈದ್ಯರು, ಬೋಧಕರು ಇತ್ಯಾದಿಗಳ ವಿಷಯಕ್ಕೆ ಹಿಂತಿರುಗುವುದಾದರೆ AI ಜೊತೆಗೆ MBAಗೆ MBBS ಅಥವಾ MBBS ಅಥವಾ ಕೇವಲ ಒಂದು ಸಾಮಾನ್ಯ ಪದವಿ ಹೊಂದಿರುವ ವ್ಯಕ್ತಿಯ ಮೇಲೆ ಅದರ ಪರಿಣಾಮವೇನು ಈಗ ನಿಮಗೆ ಗೊತ್ತಲ್ಲ. ಎಲ್ಲವೂ AIಗಳ ಮೇಲೆಯೇ ನಿಂತಿದೆಯಲ್ಲವೇ? ಅದು ಒಂದು ರೀತಿ ಅವರು ಸ್ವಲ್ಪ ತೊಂದರೆಯಲ್ಲಿದ್ದಾರೆಯೇ? ಆದ್ದರಿಂದ ನಾನು ಅಂದುಕೊಳ್ಳುತ್ತೇನೆ, ನೀವು ಸಮಯದ ಚೌಕಟ್ಟುಗಳನ್ನು ನೋಡಬೇಕು. ಮುಂದಿನ 5 ವರ್ಷಗಳು ಅಥವಾ 2. ಆದ್ದರಿಂದ ಅವರು ಇದರ ಲಾಭ ಪಡೆಯಲು ಉತ್ತಮವಾಗಿ ಸಜ್ಜಾಗಿದ್ದಾರೆ. ಹಾಗಾಗಿ ನಾನು ಇದನ್ನು ವಿವರಿಸುವ ರೀತಿ, ಭಾರತದ ಪ್ರತಿಯೊಬ್ಬ ವೈದ್ಯರು ತಾವು ಮೇಲ್ವಿಚಾರಣೆ ಮಾಡಬಹುದಾದ 5 AI ಇಂಟರ್ನ್ಗಳನ್ನು ಪಡೆಯಬಹುದು ಮತ್ತು ಹಾಗಾಗಿ ಅವರು ತಮ್ಮ ಕೆಲಸದ ಸಾಮರ್ಥ್ಯದ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಆದರೆ ನೀವು 2040 15 ವರ್ಷಗಳು ಒಬ್ಬ ವ್ಯಕ್ತಿಗೆ ಅಲ್ಲ, ಒಂದು ದೇಶಕ್ಕೆ ಸಂಬಂಧಿಸಿದ ಸಮಯದ ಚೌಕಟ್ಟುಗಳ ಬಗ್ಗೆ ಮಾತನಾಡುತ್ತಿದ್ದರೆ, ವೈದ್ಯಕೀಯ ಪದವಿ ಅಥವಾ ಆ MBA ಇಲ್ಲದ ಜನರೊಂದಿಗೆ ಅವರು ಸಮಾನರಾಗುತ್ತಾರೆ. ಹಾಗಾಗಿ ಅದಕ್ಕಾಗಿ ನಾನು ಹೇಳ್ತೇನೆ, ಅದು ಸಮಾನಗೊಳಿಸ್ತದೆ. ಆದರೆ ಇದಕ್ಕಿಂತ ಮುಂದಿನದು ಕ್ರೂಕ್ನಿಂದ 1 ಗಂಟೆ ಒಳಗೆ ಸಮಾನಗೊಳಿಸ್ತದೆ. ಆದರೆ ಇದರರ್ಥ ಇಂದು ದೊಡ್ಡ ಅನುಕೂಲವನ್ನು ಹೊಂದಿರುವ ಕೆಲವೇ ಜನರು ಆ ದೊಡ್ಡ ಅಥವಾ ಕನಿಷ್ಠ ಅಷ್ಟು ದೊಡ್ಡ ಅನುಕೂಲವನ್ನು ಹೊಂದಿರುವುದಿಲ್ಲ. ಅದು ಮತ್ತೊಮ್ಮೆ ಸಮಾನತೆ. ಎಲ್ಲರೂ ಇರುವುದು ಒಳ್ಳೆಯದು. ನಾನು ಅಂದ್ಕೊಳ್ತೇನೆ, ನಾವು AI ಜೊತೆಗೆ ಸರಿಯಾದ ನೀತಿಗಳೊಂದಿಗೆ ಸಮಾಜದಲ್ಲಿ ಹೆಚ್ಚು ಸಮಾನತೆಯನ್ನು ಹೊಂದುವುದು ಸಾಧ್ಯವಿದೆ ಮತ್ತು ಆ ಬಗ್ಗೆ ನನಗೆ ಉತ್ಸಾಹವಿದೆ. ಯಾಕೆಂದ್ರೆ ಇಂದು ನೀವು ಉತ್ತಮ ಶಿಕ್ಷಣವನ್ನು ಹೊಂದಿರುವುದರಿಂದ ಮುಂದೆ ಪ್ರಾರಂಭಿಸಿದರೆ ನಿಮ್ಮ ಪೋಷಕರು ನೀವು ಸ್ಟ್ಯಾನ್ಫೋರ್ಡ್ಗೆ ಅಥವಾ ಬೇರೆ ಕಡೆಗೆ ಹೋಗಲು ಹಣ ಪಾವತಿಸಿದ್ದರೆ ನೀವು ಉಳಿದ ಎಲ್ಲರಿಗಿಂತ ಬಹಳ ಮುಂದಿರುತ್ತೀರಿ. ಪ್ರತಿ ಮಗುವಿಗೂ ಆ ಅವಕಾಶ ಸಿಗಬೇಕು. ಸಮಾಜದಲ್ಲಿ ಆರ್ಥಿಕ ಚಲನಶೀಲತೆ ಎಂದು ಕರೆಯಲ್ಪಡುವಂಥದ್ದು ನಾಟಕೀಯವಾಗಿ ಹೆಚ್ಚಾಗಬಹುದು. ಅದ್ಭುತ. ಮತ್ತು AI ಬರುವ ಮೊದಲು ಅದನ್ನು ಮಾಡಲು ಬಹಳಷ್ಟು ಹಣ ಖರ್ಚಾಗುತ್ತಿತ್ತು. ನಿಮಗೆ ಎಲ್ಲೆಡೆ ಆಸ್ಪತ್ರೆಗಳು ಬೇಕು. ಹೌದು. ನಿಮಗೆ ಪ್ರವೇಶ ಬೇಕಿದ್ದರೆ ನೀವು ಸಬ್ಸಿಡಿ ನೀಡಬೇಕು. ಆದರೆ ಈಗ ಅದು ಬದಲಾಗಿದೆ. ನೀವು ಹೆಚ್ಚು ಅಪರಿಮಿತವಾಗಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಇಕ್ವಿಟಿಯನ್ನ ಹೊಂದಬಹುದು, ಅಥವಾ ಒಂದು 10ನೇ 1 ಭಾಗದಷ್ಟು ವೆಚ್ಚದಲ್ಲಿ. ಹೌದು, ಕೆಲವು ಸೇವೆಗಳಲ್ಲಿ ನಾನು ಹೇರಿದಂತೆ
ವಸತಿ ಮತ್ತು ಆಹಾರದಂತಹ ವಿಷಯಗಳು ಇನ್ನೂ ಕಷ್ಟಕರವಾದ ಸೇವೆಗಳಾಗಿವೆ, ಆದರೆ ಅವುಗಳು ಎಂದು ನಾನು ಭಾವಿಸುತ್ತೇನೆ. ಆದರೆ ನೀವು ಅಲ್ಲಿ ಉಲ್ಲೇಖಿಸಿದ್ದೀರಿ, ನೀವು ಬರೆದಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನೀವು ನೋಡಬಹುದು, AI ವಸತಿಗಾಗಿ ಬಳಸುವ ಸಾಮಗ್ರಿಗಳನ್ನು ಅಥವಾ ರಸ್ತೆಗಾಗಿ ಬಳಸುವ ಸಾಮಗ್ರಿಗಳನ್ನು ಮತ್ತು ಯಾವ ಗಾತ್ರ ಒಂದು ರಸ್ತೆ ಎಷ್ಟು ಅಗಲವಾಗಿರಬೇಕು ಮತ್ತು ಅವು ವೆಚ್ಚವನ್ನು ಕಡಿಮೆ ಮಾಡಿ ಬಹುಶಃ 1/10 ಅಲ್ಲ, ಆದರೆ 1/3 ಅಥವಾ 1/5 ಅಗ್ಗವಾಗಿಸಬಹುದು. ಮತ್ತು ವಸತಿಯಂತಹದ್ದು ಇಷ್ಟು ಭೌತಿಕವಾಗಿರುವಾಗ ಅದನ್ನು ಹೆಚ್ಚು ಹೆಚ್ಚು ಅಗ್ಗವಾಗಿ ಮಾಡಬಹುದೇ ಎಂಬ ವಿಷಯವನ್ನು ನೋಡಲು ನಾನು ಬಹಳ ಸಮಯವನ್ನು ವ್ಯಯಿಸುತ್ತಿದ್ದೇನೆ. ವಾಸ್ತವವೆಂದರೆ ಮನೆಗಳನ್ನು ಸ್ಥಳದಲ್ಲೇ ನಿರ್ಮಿಸದೆ ಕಾರ್ಖಾನೆಯಲ್ಲಿ ನಿರ್ಮಿಸಿದ್ದರೆ ಅವುಗಳ ಬೆಲೆ ಅರ್ಧದಷ್ಟಿರುತ್ತಿತ್ತು. ಸರಿ, ಅದು ನಮಗೆ ಇಂದು ತಿಳಿದಿದೆ. ಹಾಗಾಗಿ ಮತ್ತು ನೀವು ಬಹಳ ಕಡಿಮೆ ಸಾಮಗ್ರಿಗಳನ್ನು ಬಳಸಿದರೆ, ನಾನು ಅದನ್ನು ಡಿಮೆಟೀರಿಯಲೈಸಿಂಗ್ ಹೌಸಿಂಗ್ ಎಂದು ಕರೆಯುತ್ತೇನೆ, ಅದು ಇನ್ನೂ ಅಗ್ಗವಾಗುತ್ತಿತ್ತು. ಹಾಗಾಗಿ ಆ ಸಮಸ್ಯೆಗಳು ಬಗೆಹರಿದಿಲ್ಲ ಎಂದು ನಾನು ಭಾವಿಸುತ್ತೇನೆ. ಆದರೆ ನಾನು ಅದರ ಮೇಲೆ ಕೆಲಸ ಮಾಡುತ್ತಿದ್ದೇನೆ. ಅದನ್ನು ಸುಲಭ ಮತ್ತು ಉತ್ತಮಗೊಳಿಸುವ ತಂತ್ರಜ್ಞಾನಗಳ ಮೇಲೆ ನಾನು ಕೆಲಸ ಮಾಡುತ್ತಿದ್ದೇನೆ. ಆದರೆ ಅವು ಬಗೆಹರಿದಿವೆ ಅಥವಾ ಅದನ್ನು ಹೇಗೆ ಮಾಡಲಾಗುವುದು ಎಂದು ನೋಡುವುದು ಸುಲಭವೆಂದು ನಾನು ಹೇಳುವುದಿಲ್ಲ. ಅವು ಕಠಿಣ ಸಮಸ್ಯೆಗಳು, ಆದರೆ ಅವುಗಳ ಮೇಲೆ ಕೆಲಸ ಮಾಡುವುದು ಯೋಗ್ಯವಾಗಿದೆ. ವಿನೋದ್ ಖೋಸ್ಲಾ, ತುಂಬ ಒಳ್ಳೆಯದು. ನಿಜವಾಗಿಯೂ ಇದನ್ನು ಕೇಳಿ ನನಗೆ ತುಂಬ ಪ್ರೋತ್ಸಾಹ ಸಿಕ್ಕಿದೆ. ಯಾಕಂದರೆ ನೋಡಿ, ಭಾರತಕ್ಕೆ ಉಜ್ವಲ ಭವಿಷ್ಯವಿದೆ, ಆದರೆ ಇದನ್ನು ಕಾರ್ಯಗತಗೊಳಿಸಬೇಕು ಮತ್ತು ಅದರಲ್ಲಿ ಬಹಳಷ್ಟು ಅಡೆತಡೆಗಳು ಮತ್ತು ಬಾಟಲ್ ನೆಕ್ಗಳಿವೆ. ಅವು ಸ್ಪಷ್ಟವಾಗಿ ಸಾಮಾನ್ಯವಾದವು ಮತ್ತು ನೀವು ಹೇಳಿದಂತೆ ಯಾವುದೇ ನೀವು ಜಗತ್ತನ್ನು ಬದಲಾಯಿಸಲು ಬಯಸಿದರೆ ಅಲ್ಲಿ ಬಾಟಲ್ ನೆಕ್ಗಳು ಇರುತ್ತವೆ. ಆದರೆ ಭಾರತದ್ದಾಗಬಹುದಾದ ಭವಿಷ್ಯದ ಬಗ್ಗೆ ಮತ್ತು ಅದು ಭಾರತಕ್ಕೆ ಒಂದು ಕ್ರಾಂತಿಕಾರಿ ಭವಿಷ್ಯವಾಗಬಹುದಾದ ಬಗ್ಗೆ ನಮಗೆ ಒಂದು ಕೊನೆಯ ಹೇಳಿಕೆಯನ್ನು ನೀಡಿ. ಸರಿ, ಎಲ್ಲಾ ಮೂಲಭೂತ ಸೇವೆಗಳಿಗೆ ಬಜೆಟ್ ಕೊರತೆ ಮತ್ತು ಆ ಎಲ್ಲಾ ಸಮಸ್ಯೆಗಳನ್ನು ನಿವಾರಿಸಲು ಸಾಧ್ಯವಿದೆ ಎಂದು ನಾನು ಭಾವಿಸುತ್ತೇನೆ. ಅದು ಬಹಳ ದೊಡ್ಡದು. ಇದು ಸಾಧ್ಯವಿದೆ. ನನ್ನ ಮೆಚ್ಚಿನವುಗಳಲ್ಲಿ ಒಂದು ಕಾರುಗಳನ್ನು ಸಾರ್ವಜನಿಕ ಸಾರಿಗೆಯೊಂದಿಗೆ ಬದಲಾಯಿಸುವುದು, ಅಂದರೆ ಸ್ವಯಂಚಾಲಿತ ಸಾರ್ವಜನಿಕ ಸಾರಿಗೆ. ಒಂದು ಮಾಡಲು ನಮ್ಮ ಬಳಿ ಒಂದು ಸಿಸ್ಟಮ್ ಇದೆ. ನಾವು ಅದನ್ನು ಮಾಡಲು ಒಂದು ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದೆವು. ಹಾಗಾಗಿ ಒಂದು DTC ಬಸ್ಸಿನ ವೆಚ್ಚದ ಮಟ್ಟದಲ್ಲಿ ನೀವು ಊಬರ್ ರೀತಿಯ ಸೇವೆಗಳು ಅಥವಾ ಓಲಾ ರೀತಿಯ ಸೇವೆಗಳನ್ನು ಹೊಂದಬಹುದು. AI ಬಳಸಿ. ಯಾಕೆ ಅಂದರೆ AIಗಳನ್ನು ಚಲಾಯಿಸುತ್ತಿದೆ ಮತ್ತು ಅವುಗಳನ್ನು ಬಳಸಿಕೊಳ್ಳುತ್ತಿವೆ ಮತ್ತು ಅವು ವೈಯಕ್ತಿಕ ವಾಹನಗಳು. ನೀವು ಮಾಡುವುದಿಲ್ಲ. ಒಂದು ವಾಹನದಲ್ಲಿ 2 ಇರುತ್ತಾರೆ. ದೆಹಲಿಯ ಬಸ್ಸಿನಂತೆ 100 ಅಲ್ಲ. ಸರಿ, ಹಾಗಾದರೆ ಭಾರತಕ್ಕೆ ಮುಂದೆ ಬಹುಶಃ ಬಹಳ ವಿಭಿನ್ನವಾದ ಜಗತ್ತನ್ನು ನೀವು ನೋಡುತ್ತಿದ್ದೀರಾ? ಹೌದು, ನನಗೆ ಕಾಣಿಸುತ್ತಿದೆ. ಬಹಳಷ್ಟು ಸಾಧ್ಯವಿದೆ ಎಂದು ನಾನು ಭಾವಿಸುತ್ತೇನೆ. ಅದರಲ್ಲಿ ಹೆಚ್ಚಿನದು ಈಗ ರಾಜಕಾರಣಿಗಳು ಮತ್ತು ನೀತಿಯ ಕೈಯಲ್ಲಿ. ಮತ್ತು ಈ ದೃಷ್ಟಿಯನ್ನು ನಂಬಲು ಜನರು ಸಾಕಷ್ಟು ಆಶಾವಾದಿಗಳಾಗಿರುವುದು ಮತ್ತು ನಂತರ ಅದನ್ನು ನನಸಾಗಿಸಲು ಪ್ರಯತ್ನಿಸುವುದು. ಅದು ತಾನಾಗಿಯೇ ಆಗುವುದಿಲ್ಲ. ಉದ್ಯಮಿಗಳು ಮತ್ತು ಸರ್ಕಾರಗಳು ಅದನ್ನು ನನಸಾಗಿಸಬೇಕಾಗುತ್ತದೆ ಮತ್ತು ಚೀನಾ ಖಂಡಿತವಾಗಿಯೂ ಅದನ್ನು ನನಸಾಗಿಸುತ್ತಿದೆ. ಸರಿ, ಆದರೆ ನನಗನ್ಸುತ್ತದೆ ನೀವು ಹೇಳುತ್ತಿರುವುದರ ಪ್ರಮುಖ ಅಂಶ, ಕ್ಷಮಿಸಿ, ನಾನು ಈಗಷ್ಟೇ ಒಂದು ಲೇಖನವನ್ನು ಓದಿದೆ. ಅದರಲ್ಲಿ ಒಂದು ಕಾರ್ಖಾನೆಯು ದಿನಕ್ಕೆ 6 ಭೂ ಅಗೆತದ ಉಪಕರಣಗಳನ್ನು ಸಂಪೂರ್ಣವಾಗಿ ರೋಬೋಟ್ಗಳಿಂದ ನಿರ್ಮಿಸುತ್ತಿದೆ. ಪರಿಪೂರ್ಣ. ಈಗ ಅದು ನಿರ್ಮಾಣವನ್ನು ಅಗ್ಗವಾಗಿಸುತ್ತದೆ. ಹೌದು, ಹಾಗೇನಾದರೂ ಆದರೆ ಸರಿ 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 ಹಾಗಾಗಿ ಆದರೆ ನೀವು ಕಾರ್ಮಿಕ ವೆಚ್ಚವನ್ನು ಕಳೆದುಕೊಳ್ಳುತ್ತೀರಿ. ಇಲ್ಲ, ಆದರೆ ಒಂದು ವಿಷಯ, ಕೊನೆಯ ಅಂಶ, ಭವಿಷ್ಯದಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡಲು ನೀವು ಸಾಮಾನ್ಯವಾಗಿ ಬಹಳಷ್ಟು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ಆದರೆ AI ಜೊತೆಗೆ ನೀವು ಕಡಿಮೆ ವೆಚ್ಚದಲ್ಲಿ ಭವಿಷ್ಯವನ್ನು ಬದಲಾಯಿಸಬಹುದು ಮತ್ತು ಅದು ಉತ್ತೇಜನಕಾರಿಯಾಗಿದೆ. ಹೌದು, ಭಾರತದಲ್ಲಿನ ಸಮಸ್ಯೆ ಎಂದರೆ ಕಡಿಮೆ ಬಂಡವಾಳ ಹೂಡಿಕೆಯೊಂದಿಗೆ ಕೆಲಸಗಳನ್ನು ಹೇಗೆ ಮಾಡುವುದು ಎಂಬುದು. ಹೌದು ಮತ್ತು ಕಡಿಮೆ ಹಣವನ್ನು ಖರ್ಚು ಮಾಡುವುದು. ಮತ್ತು AI ಅನೇಕ ಕ್ಷೇತ್ರಗಳಲ್ಲಿ ಒಂದು ಅವಕಾಶವನ್ನು ನೀಡುತ್ತದೆ ಎಂದು ನಾನು ಭಾವಿಸುತ್ತೇನೆ. ಎಲ್ಲದರಲ್ಲೂ ಅಲ್ಲ, ಆದರೆ ಅನೇಕ ಕ್ಷೇತ್ರಗಳಲ್ಲಿ. ಇದು ಒಂದು ಆಶಾವಾದಿ ದೃಷ್ಟಿಕೋನ. ಸರಿ, ವಾಸ್ತವವಾಗಿ ಇದೊಂದು ಆಶಾವಾದಿ ದೃಷ್ಟಿಕೋನ. ಆದರೆ ಇದು AI ಎಂದರೆ ಆಲ್ ಇಂಡಿಯಾ AI ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ.
ಆದ್ದರಿಂದ ನೋಡಿ, ಇದು ಕೇವಲ ಕಾಕತಾಳೀಯವಲ್ಲ, ಆದರೆ ಧನ್ಯವಾದಗಳು. ಅವರು ನಿಮ್ಮನ್ನ ಸುಮ್ಮನೆ ದೂರದೃಷ್ಟಿಯುಳ್ಳವರೆಂದು ಕರೆಯುವುದಿಲ್ಲ. ವಿನೋದ್, ನಮ್ಮೊಂದಿಗೆ ಸಮಯ ಕಳೆದು ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು. ಮತ್ತು ಪ್ರತಿಯೊಬ್ಬರೂ ಇದನ್ನು ಕೇಳಬೇಕೆಂದು ಮತ್ತು ಇದರಿಂದ ಕಲಿಯಬೇಕೆಂದು ನಾನು ನಿಜವಾಗಿಯೂ ಬಯಸುತ್ತೇನೆ. ಸರಿ, ಸರ್ಕಾರದಲ್ಲಿರುವ ಸರಿಯಾದ ಜನರು ಇದನ್ನು ಕೇಳುತ್ತಾರೆಂದು ನಾನು ಆಶಿಸುತ್ತೇನೆ. ಖಂಡಿತ. ನೋಡಿ, ಅನೇಕ ರಾಜ್ಯ ತುಂಬಾ ಧನ್ಯವಾದಗಳು. ಹೌದು, ಅನೇಕ ರಾಜ್ಯಗಳು ಶಿಕ್ಷಣಕ್ಕಾಗಿ ಈಗಾಗಲೇ ಇಲ್ಲಿನ ಸಂಸ್ಥೆಗಳೊಂದಿಗೆ ಕೆಲಸ ಮಾಡುತ್ತಿವೆ. ಇದೇ ರೀತಿ ಇತರರಲ್ಲೂ ಸಾಧ್ಯವಿದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಹೆಚ್ಚು ಜನರು ಇದನ್ನು ಮಾಡುತ್ತಾರೆಂದು ಆಶಿಸುತ್ತೇನೆ. ಹೌದು. ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ. ನನ್ನ ಪತ್ನಿ ಒಂದು ಲಾಭರಹಿತ ಕಂಪನಿಯನ್ನು ನಡೆಸುತ್ತಾರೆ. ಅದು ವಿದ್ಯಾರ್ಥಿಗಳಿಗಾಗಿ AI ಬೋಧಕರನ್ನು ನಿರ್ಮಿಸುತ್ತದೆ. ವಾವ್. ಪ್ರಪಂಚದಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ಈಗಾಗಲೇ ಪ್ರತಿ ತಿಂಗಳು ಇದನ್ನು ಬಳಸುತ್ತಿದ್ದಾರೆ. ಭಾರತದಲ್ಲಿನ ಅನೇಕರು ಸೇರಿದಂತೆ. ಇದು ಒಂದು ನಿಜವಾದ ಅವಕಾಶ ಎಂದು ನಾನು ಭಾವಿಸುತ್ತೇನೆ. ಅದೇನು ಆ ಲಿಂಕ್ ಯಾವುದು? ಜನರಿಗೆ ಅದು ಏನೊಂದು ತಿಳಿಯುವಂತೆ. ಅದರ ಹೆಸರು CK12.org. ಉತ್ಪನ್ನದ ಹೆಸರು ಫ್ಲೆಕ್ಸಿ, AI ನಿಂದ ಬೋಧಕ, CK12.org ನಿಂದ, ಮತ್ತು ಇದು ಉಚಿತ. ಇದು ಒಂದು ಲಾಭರಹಿತ ಸಂಸ್ಥೆ ಉಚಿತ ಉತ್ಪನ್ನವನ್ನು ನೀಡುತ್ತದೆ. ಮತ್ತು ಅದು ನನ್ನ ಹಾಗೆ ಯುವಕರಿಗೂ ಸಹ ಕಲಿಸಬಲ್ಲುದೇ? ಹೌದು. ಸರಿ. ಮತ್ತು ನೀವು ದೇವರು ನಿಮಗೆ ಒಳ್ಳೆಯದು ಮಾಡಲಿ ಮತ್ತು ಸಮಯ ಕೊಟ್ಟಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು. ಮತ್ತು ನಾನು ಇದರ ನಂತರ ನನಗೆ ನಿಜವಾಗಿಯೂ ಭರವಸೆ ಮೂಡಿದೆ. ತುಂಬ ಧನ್ಯವಾದಗಳು ವಿನೋದ್. ತುಂಬ ಧನ್ಯವಾದಗಳು.